ಬಿಟ್ಟು ಧಾದ್ರಿಯೋ ಕಂದನು ಬಿಟ್ಟು ಧಾದ್ರಿಯೋ ಮುಂದೋಗ ಈಯಲು ಎನಗಲ್ಲವಲ್ಲವೋ ಮುಂದೋಗ ಈಯಲು ಎನಗಲ್ಲವಲ್ಲವೋ ಜನರು ನಿಂದಿಪರು ಮಗಳನ್ನು ಜನರು ನಿಂದಿಪರು ಮಗಳನ್ನು ಹೀಗೂ ಆಯಿತೆ. ಅದೆಲ್ಲ ಹಸ್ತಿನೆಯ ಚಕ್ರವರ್ತಿಯಲ್ಲಿ ಇಂಥ ದಾಷ್ಟ್ಯವನ್ನು ಕೇಳುವಂತ ತೋರಿಸುವಂತ ಧೈರ್ಯ ಕಂದನಂತವನಿಗೂ ಬಂತಲ್ಲ. ಇದು ಆಶ್ಚರ್ಯ ಆದದ್ದು ನನ್ನ ಪಾಲಿ. ಹೋಗಿ ಕೇಳಿದೆ ಕಂದನು, ನಿನ್ನ ಮಗಳನ್ನ ನನ್ನ ಪಾಲಿ ಕೊಡು ಎನ್ನುವುದಾಗಿ. ಮದುವೆಯಾಗುವುದಕ್ಕಾಗಿ ನಾನು ಕೇಳಿದ್ರೆ ಆ ಮೂರ್ಖ ಆಡಿದಂತ ಮಾತೇನು? ತನ್ನ ಮಗಳ ಹೊಟ್ಟೆ ಹುಟ್ಟುವಂತ ಮಕ್ಕಳಿಗೆ ಹಸ್ತಿನೆಯ ಅಧಿಪತಿತ್ವವನ್ನು ಕೊಡಬೇಕು. ಅಪ್ಪ ಇವನು ಧೈರ್ಯವೇ. ಕಲಿಗಜ್ಜದಿರುವಂತ ಮಗ ಗಾಂಗೆಯ ನಿರುತ್ತ ಅನ್ಯರಿಗೆ ಅಧಿಕಾರ ಕೊಡಲಿಕ್ಕೆ ನನ್ನ ಮನಸ್ಸೊಪ್ಪಿತೆ. ಅಲ್ಲ, ಸ್ತ್ರೀ ವ್ಯಾಮೋಹಿತನಾಗಿ ನಾನು ಅನ್ಯರಿಗೆ ಕೊಟ್ಟೆ ಅಂತಾದ್ರೆ ಲೋಕದ ಜನ ನನ್ನನ್ನು ನಿಂದಿಸಲಿಕ್ಕಿಲ್ವೇ? ಅವನೇನಿಷ್ಟು ದಾಷ್ಟ್ಯವನ್ನು ತೋರಿಲ್ಲ. ಕೊಡುವ ನಾವು ಆಲೋಚನೆ ಮಾಡಬೇಕು ಬೇಡ. ತಪ್ಪ ಅವನದಲ್ಲ ಸ್ವಾಮಿ, ನನ್ನದೇ ತಪ್ಪು. ಈ ಕ್ಷೇತ್ರಕ್ಕೆ ಬಂದು ಇವನ ಮಗಳನ್ನು ಕಂಡು ನಾನು ಇವನಲ್ಲಿ ಹೋಗಿ ಕೇಳಿದ್ದಲ್ಲ, ಅದು ನಾನು ಮಾಡಿದಂತ ತಪ್ಪು. ನಮ್ಮ ಕ್ಷೇತ್ರಕ್ಕೆ ಅವನು ಕೇಳಲಿಕ್ಕೆ ಸಾಧ್ಯತೆ ಇಲ್ಲ. ಎತ್ತರದಲ್ಲಿರುವಂತ ನಾವು ಇವನಷ್ಟು ಕೆಳಗಿರುವಂತೆ ತಪ್ಪಾಗಿ ಹೋಯ್ತು. ಸ್ಪಷ್ಟ ಜ್ಞಾನೋದಯ ಆಯ್ತು. ಕೇಳಲೇಬಾರ್ದಿತ್ತು. ಅಲ್ಪರ ಸಂಘ ಅಭಿಮಾನ ಭಂಗ. What is it?
ಕಾಮದ ಮುಗದಿ ಶೂರ ಶಾಂತಿಯ ತೇಜ ಕಾಮದ ಮುಗದಿ ಕಾಮದ ಮುಖದಿ ಸ್ಥಳದಿಂದ ಬಂದದ್ದು. ಅದರಲ್ಲೂ ದೋಣಿಯಿಂದಲ್ಲ, ನಿನ್ನ ಮೇಘಂಧ ಎನ್ನುವುದು ಪೂರ್ಣ ಅರ್ಥ ಆಯಿತು. ಇವರ ಪರಿಮಳವನ್ನು ಆಕ್ರಾಣಿಸಿ ನನ್ನನ್ನು ಹುಡುಕುವುದು ಕಷ್ಟದ ಕೆಲಸವೇ. ಹಾಗಿದ್ರೆ ಇಂತಹ ಸೌಗಂಧವನ್ನು ಹೊಂದಿರುವ ದಿವ್ಯವಾದಂತಹ ರೂಪಸಿ ಯಾರಪ್ಪ ಎನ್ನುವಂತಹ ಕುತೂಹಲ ಕೆರಳಿತು. ಹಾಗಾಗಿ ನಿನ್ನನ್ನು ಪರಿಚಯಿಸಿಕೊಳ್ಳಬೇಕು ಅಂತ ನಾನು ಬಂದದ್ದು. ವಿಚಿತ್ರ ಏನು ಗೊತ್ತುಂಟ, ನೀನು ನಡೆಸುತ್ತಿರುವಂತ ವೃತ್ತಿ ಕಾಶ ವೃತ್ತಿ, ಹೌದಾ? ಅಂಬಿಗರ ಉದ್ಯೋಗ. ಆದ್ರೆ ನಿನ್ನ ಮುಖದ ವರ್ಚಸ್ಸನ್ನು ತೇಜಸ್ಸನ್ನು ಗಮನಿಸಿದ್ರೆ ಶೂರ ಕ್ಷಾತ್ರಿಯ ತೇಜ ಕಾಂಬುದು ಮುಖದಲ್ಲಿ. ಒಬ್ಬ ಕ್ಷತ್ರಿಯ ಕನ್ನಿಗೆ ಇರಬೇಕಾದಂತಹ ಲಕ್ಷಣಗಳೆಲ್ಲ ನಿನ್ನ ಮುಖದಲ್ಲಿ ಎದ್ದು ಕಾಣುತ್ತಾ ಇದೆ. ಹಾಗಿದ್ರೆ ನಿನ್ನಂತಹ ಸ್ಫುರದ್ರೂಪಿಯಾದಂತಹ ಹೆಣ್ಣನ್ನು ಹೆತ್ತ ನಿನ್ನ ತಂದೆ ತಾಯಿ ಯಾರು, ನಿನ್ನ ಹೆಸರೇನು ಎಲ್ಲವನ್ನು ಹೇಳಿದ್ರೆ ಕೇಳಬೇಕು ಎನ್ನುವ ಆಸೆ ನನಗೆ. ಒಟ್ಟಾರೆ ಈ ಹೊತ್ತಿನಲ್ಲಿ ನನ್ನ ಮುಖವನ್ನು ಕಡಿದು ನಿಮಗೆ ಸಮಸ್ಯೆ ಎನ್ನುವುದು ಉಂಟಾಗಿದೆ. ಹೌದು, ಮುಖದಲ್ಲಿ ಕ್ಷಾತ್ರ ತೇಜಸ್ಸು, ಕ್ಷಾತ್ರಿಯ ಹೆಣ್ಣೆ ಹೌದು ಅಂತಾಗಿದ್ರೆ ದಾಶವೃತ್ತಿ ಯಾಕೆ? ದಾಶವೃತ್ತಿ ಹೌದಂತಾದ್ರೆ ಅಂಬಿಗರ ಕನ್ಯೆ ಹೌದು ಅಂತಾದ್ರೆ ಮುಖದಲ್ಲಿ ಕ್ಷಾತ್ರ ತೇಜಸ್ವಿ ಯಾಕೆ? ಪ್ರಶ್ನೆಗೆ ಉತ್ತರ ಕೋಳಿ ತಕ್ಕಣಕ ಕೊಟ್ರೆ ಹೋಯ್ ಕೋಳಿ ತಕ್ಕಣಕ ಬೇಗ ಕೊಡದಿ ತೊಡಲಿಯ ಬಿಡುಕ, ಬೇಗ ಕೊಡದಿ ತೊಡಲಿಯ ಬಿಡುಕ. ಬೇಗ ಹಾಯ್ಗ ಆಚೆ ತಡಿಯೊಳಿ ಪರಕೊಂಡ ಬರಬ ಬೇಗ ಹಾಯ್ಗ. ಇದು ಯಾರ ಮಾತು ಅಂತ ಗೊತ್ತಾಗ್ಲಿಲ್ಲ ನಂಗೆ. ಅದ ನಂದಾತ ನಿಮ್ದು ಈ ಕಾಣಿ ಒಂದೇ ಕಡೆ ಸತ್ತವ್ರಿಗೆ ಪಾಪ ಎಲ್ಲೋ ಈ ಕೆಲವು ಬೊಪ್ಪರಿದ್ರು ಕಾಣಿ ಒಂದೊಂದ್ ದಿವ್ಸಕ್ಕೆ 300 ಕೈ ಅವ್ರು ಬೊಪ್ಪದೆ ತಡ ಬ್ಯಾಗ್ ಹೋಯ್ತು ಹೌದು. ಸ್ವಲ್ಪ ಸಂಬಳ ಒಂದು ಬಂದ್ರು ಇವ್ರು ಎದ್ಕೊಂಡು ಬ್ಯಾಗ್ ಹಾಕುವುದೇ ಬೇಕೆ ಬ್ಯಾಗ್ ಅಂತ ಕೆಲವರೆಲ್ಲ ಹಾಗೆ ನೀವು ಒಳ್ಳೆ ಜನವೇ ನಿಮ್ಮ ಪರಿಸ್ಥಿತಿ ಬೇಡ್ದೆ. ನಿಮ್ಮೇಲೆ ಇವತ್ತು ಕಾಂಬುದಲ್ಲ, ಮೊದ್ಲಿಂದು ಕಾಣ್ತಿದ್ದೆ. ಆ ಪ್ರಶ್ನೆ ಬೇಡ. ನಮ್ಗೆ ತಲೆ ಬಿಸಿ ಅದ್ದೋದೇ ಕಾಣಿ. ಎಷ್ಟು ಹೊತ್ತಿಗೆ ಬೊಬ್ಬೆ ಹಾಕ್ತಿರೋ ರೂಪಿಗೆ. ಹೌದು, ಒಬ್ಬೆ ಕೇಂದ್ರ ನಾವು ಹೋಗುವುದೇ ಬಿಟ್ರೆ ಬೇರೆ ಗತಿ ಇಲ್ಲ ನಮಗೆ. ಅಲ್ಲಿ ಹೂವು ಸಾಯುದು ಕಂಡ್ರೆ ನಂಗಂತೂ ಅದೇ ತಲೆ ವಿಷಯ. ಯಾಕೆ ಹೇಳ್ತಿ ಕಣಿ, ನಮ್ಮ ಉದ್ಯೋಗವೇ ಹಂಗೆ. ಆಚೆ ಕಡೆ ಕೂಗುದ್ ಕಂಡ್ರೆ ನಮ್ಮನ್ನ ಎಂತ ಉದ್ಧಾರ ಮಾಡ್ತಾರಂತಿಲ್ಲ. ಕೆಲವು ಸಲ ಹೋದ್ಮೇಲೆ ಗೊತ್ತಾಗ್ತದೆ ಇದು ಗಂಡಂತರದ್ದೇ ಪ್ರಕರಣ ಬಿಟ್ರೆ ಬೇರೆ ಅಂತದ್ದು. ಹೋಗುವಟ್ಟಿಗೂ ಅವ್ರಿಗೆ ಬಹಳ ಅವಸರ. ಹೋದ್ಮೇಲೆ ನೋಡಿ ಅವ್ರು ಕೊಟ್ಟರು
ನಾವು ತಕೊಂಡ್ ಬಿಟ್ರೆ ಬೇರೆ ಗತಿ ಇಲ್ಲ. ಮತ್ ಕಾಂಬ ಹೇಳಿದ್ರೆ ಮತ್ ನಾವು ಕಾಂಬುದೇ ಬಿಟ್ರೆ ಕೇಂಬುಕಿಲ್ಲ, ಆ ಪರಿಸ್ಥಿತಿ ಆಯ್ತು ನಮ್ಗೆ. ಹೌದು, ಕೊಟ್ರೆ ತಕೊಂಡ್ ತಿಂದ ಹೋದ್ರೆ ನೀವ್ ಹೇಳಿಗೆ ಮಜೂರಿ ಹೋಯ್ತೆ, ಅದು ಹೇಳ ಸುಖ ಇಲ್ಲ. ನಾವೇ ಬಿಟ್ರೆ ಬೇರೆ ಗತಿ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಿತ್ತು ನಾವು. ನಮಗೀಗ ಅದರು ಕಾಣ್ತಿಲ್ಲ ನಂಗೆ. ಕೆಲವರು ಇವತ್ತಲ್ಲವ್ರು ನಾಳೆ ಕೊಡ್ತೇವಂತ್ರ ಅಂತ ಕೊಡ್ತಾರ, ಅಲ್ಲ ಇಲ್ದೆ ಹೋದ್ರೆ ಹೋಗ್ಲಿ, ಇಲ್ದೆ ಹೋದವ್ರಿಗೆಲ್ಲ ಕೊಡ್ಕಂದ್ರ ಆಗ್ತ. ಕೆಲವು ಸಲ ಕೊಡಕ್ಕೆ ಇರ್ತಿಲ್ಲ, ಎಂತ ಮಾಡುದು ಹೇಳಿ. ಕೆಲವು ಇದ್ದವ್ರು ಮಾಡುವ ಉಪದ್ರ ಇತ್ತು ಕಾಣಿ. ಇಲ್ದೆ ಹೋದವ್ರವ್ರು ಬೇಕು ಭಾಗವತಣ್ಣ. ಈ ಇದ್ದವ್ರು ಮತ್ತೂರಾಗಲಿ ಅವರು ಇದ್ದುಕೊಂಡು ಮೋಸವೇ. ಯಾರ್ಯಾರಲ್ಲ, ನಾವು ಈ ಮಜೂರಿ ವಿಷಯದಲ್ಲಿ ಹೇಳಕ್ ಹೋದ್ರೆ ಈಗ ನಾ ಯಾರಂತ ಹೇಳಿಲ್ಲ, ಮಾತು ಮುಂದುವರ್ಸದ್ದೆ ಬಿಟ್ರೆ ಬೇರೆ ವಿಷಯ. ಹಂಗೆ ಆಯ್ತು. ಜನ ಯಾರಂತ ಗೊತ್ತಾಗ್ಲಿಲ್ಲ. ನಮ್ಮ ನೋಡಿದ್ರ ಅಲ್ಲಿ ಹೊಳೆ ಬದಿ ಕಂಡೆ ನೋಡಿ, ಅಲ್ಲಿ ಅಂತ ಇತ್ತ ದೋಣಿ, ಅದು ನೋಡಿ ನಮ್ ನೋಡ್ರೆ ನಿಮ್ಗೆ ಗೊತ್ತಾಗ್ತದೆ. ಮತ್ ನಾ ಯಾರು ಅಂತ ಹೇಳುದ, ನೀವ್ ಯಾರಂತ ಗೊತ್ತಾಗ್ಬಿಡಿ. ಯಾರ ದೋಣಿ ಮಾಡುವವರು ಅವ್ರಲ್ದೆ. ಈಗ ದೋಣಿ ಮಾಡುವ ಆಚಾರ್ಯ ಕಡಿಮೆ ಆಯ್ತು ಈಗ. ಹೌದು, ಬೇರೆ ಬೇರೆ ಈಗ ಆಚಾರ ಎಲ್ಲ ಯಾಸು ದೋಣಿ ಮಾಡಿದ್ರು ಸುಖ ಇಲ್ಲ ಗೊತ್ತಾಯ್ತು ಅವ್ರಿಗೆ. ಯಾಸು ಮಾಡೋಕ್ ಹಿಡಿದ ಮೇಲೆ ಇತ್ತಲ್ಲ, ಈ ನಮ್ ಜಾತಿಯವ್ರು ಯಾಸು ಮಾಡ್ತೀವಿ ಆಚಾರ ಎಲ್ಲ ಎಲ್ಲಿಯೋ ಅಲ್ಲ. ಅದಕ್ಕಿಂತ ದೋಣಿ ಮಾಡೋಕ್ಕಿಂತ ಯಾಸು ಮಾಡುವುದೇ ಒಳ್ಳೇದು. ಹೌದಪ್ಪ, ಅನುಭವ ಬಂದಿತ್ತು ನಮ್ಗೆ. ಹಂಗಲ್ಲ, ಮತ್ತೆ ನೀವು ಹಾಲೆಕ್ಕ ಹಾಕ್ಬೇಡಿ, ನಾವ್ ಆಚಾರ ಅಲ್ಲ, ನಾವು ಒಂದ್ ಲೆಕ್ಕದಲ್ಲಿ ರಾಜ್ರೆ. ಹೇಳಲಿಕ್ಕೆ ಕಷ್ಟ ಆಗ್ತದೆ, ಆದ್ರೂ ರಾಜ್ರೆ. ಓ ಆ ಕಡೆ ಕಾಣ್ತಿತ್ತು ಕಾಣಿ, ಸಣ್ಣ 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 ಮನೆ ಇತ್ತು. ಹೌದಾ, ಸಣ್ಣ ಸಣ್ಣ ಮನೆ ತುಂಬಾ ಉಂಟು. ಓಲೊಂದು ದೊಡ್ಡದಿತ್ತು ಕಾಣಿ, ದೊಡ್ಡ ಮನೆ ಉಂಟು. ಆ ದೊಡ್ಡ ಮನೆ ನಮ್ದೆ. ನೀವು ದೊಡ್ಡ ಮನೆಯವರು? ದೊಡ್ಡ ಮನೆಯವರು ಅಂದ್ರೆ ಹೇಗೆ? ಆಚೀಚೆ ಇಪ್ಪುದೆಲ್ಲ ಸಣ್ಣದಾದ್ರಿಂದ ನಾವು ದೊಡ್ಡದ, ಸ್ವಲ್ಪ ದೊಡ್ಡದಷ್ಟೇ ಅಷ್ಟೇ. ಮತ್ ನಿಮ್ಮ ಮನೆಗೆಲ್ಲ ಹೋಲಿಸುದು ಅಲ್ದೇ, ಅಲ್ಲಿ ದೊಡ್ಡದ. ಹೌದಪ್ಪ, ಎಂತ ಮಾಡುದು ಹೇಳಿ. ಏನು ನಮ್ಮ ಒಟ್ಟಿಗಿದ್ದವರೆಲ್ಲ ಬಿಟ್ಕೋಬೇಕಂತ ದೊಡ್ಡ ದೊಡ್ಡ ಮನೆ ಕಟ್ಕೊಂಡ್ರು. ನಮ್ಮ ಹಣಿ ಬರ್ಕಿನ್ನು ಮನೆ ಕಟ್ಕೊಂಡು ಯೋಗ ಬರ್ತದೆ ಅಂತ ಹೇಳಿ ಅದೇ ಒಂದು ಕಾರಣಕ್ಕೆ ಬದುಕ್ತಿತ್ತು ಬಿಟ್ರೆ ಬೇರೆ ನಮಗೂ ಮತ್ತೆ ಆ ಬಿಟ್ಟವರೆಲ್ಲ ಒಂದ್ ಜನ ಆದ್ರು. ಇಲ್ಲಿ ಇದ್ಕೊಂಡು ಅನುಭವಿಸುದು ನಾವು ಹಿಂಗೆ ಇತ್ತು ಗಾಡಿ. ಅಯ್ಯೋ ನಮಗ ಒಂದ್ ದಿವ್ಸ ಇಲ್ಲೇ ಹೋದ್ರಿ, ಒಂದು ಬೇಡಿಕೆ ಅಂದ್ರೆ ಎಷ್ಟಂಬ್ರಿ, ಒಂದು ದಿವ್ಸ ನಾವ್ ಇಲ್ಲೇ ಹೋದ್ರು ಮತ್ತೆ ಭಯಂಕರ ಬೇಡಿಕೆ ಆಗುದೇ ಅಲ್ಲ. ಅವ್ರು ಇಲ್ಲೇ ಹೋಯ್ತೆ, ಅವ್ರು ಬೇಕೆ ಮತ್ತೆ ಒಂದೇ ಅಲ್ಲ ಎರಡೆರಡು ಮಾಡ್ತದೆ ನಮ್ಮ ಮನೆ ಬಟ್ಟೆ. ಅಯ್ಯೋ ಅವ್ರು ಹೇಳುತ್ತ ಕಂಡ್ರೆ ಅದು ಹೇಳು ಸುಖ ಇಲ್ಲ. ನಂಗಿದೆ ಹೇಳ್ಸಿದ್ದಲ್ಲ ಬ್ಯಾಡ ಅಂತ ಇಲ್ಲಪ್ಪ, ನೀವು ಮಾಡಿದ್ದೆ ಒಳ್ಳೇದು ಅಂದ್ರೆ ಮತ್ತೆ ಯಾರು ಸಿಗದೆ ಹೋದ್ರೆ ಮತ್ತೆ ಅಂತ ಹೇಳು. ಹಂಗೆ ಭಯಂಕರ ಬೇಡಿಕೆ ಇತ್ತ, ಹಂಗಾಗ ಮನೆ ಹಿಂಗೆ ಇತ್ತು ಬಿಟ್ರೆ ಬೇರೆ ಅಂತ ಇಲ್ಲಿ. ಸರಿಯಪ್ಪ, ಅದ ಮನೆ ನಮ್ದೆ. ನಿಮ್ದೆ ಹೇಳಕ್ ಹೋದ್ರೆ ರಾಜರಾಜ ಕಂದರ ಅಂದ್ರೆ ನಾನೇ ಅಲ್ದ. ಓ ಕಂದರ ಅಂದ್ರೆ ನೀವೇ? ನಾನೇ. ಸರಿ, ಅದು ಹೇಳೋದು ಎಂತ ಹೇಳುದು ಹೇಳಿ. ಏನು ನಮ್ದು ಆಚೀಚೆ ಮಾಡುವ ಕೆಲಸ ಬಿಟ್ರೆ ಬೇರೆ ಎಂತದ್ದು ಅಲ್ದೆ. ಆಚೀಚೆ ಅದೇ ಅದ ನೀವು ಒಳ್ಳೆಯವರು ಕಾಣಿ. ಹೌದಪ್ಪ, ಬೇರೆಯವ್ರು ಅದ್ರದಕ್ಕೆ ಬೇರೆ ಅರ್ಥವೇ ಮಾತಾಡ್ತಿರ್ ಬಿಟ್ರೆ ಬೇರೆ ಅಂತ ಹೇಳುದಿಲ್ಲ. ಹೌದೌದು, ನೀವು ಜನವೇ ಸೀದಾದ್ರಿಂದ ನೀವು ಪಾಪ ನೀವು ದೋಣಿ ಅಂದ್ರಿ. ಇಲ್ಲ ಅಂದ್ರೆ ಅಷ್ಟೇ ಹೇಳ್ರಿ ಬೇರೆನೇ ಹೇಳುದ. ಆದ್ರೆ ನೀವು ದೇವ್ರಂತ ಮನುಷ್ಯರ. ಹೌದಪ್ಪ, ಅದು ಹೇಳು ಸುಖ ಅದು ಬೇಡ. ನೀವು ದೇವ್ರೆ. ನಾನು ಈ ಅದು ನೋಡಿ ಕೆಲಸಲ ಒಟ್ಟಿಗಿದ್ದ ಗೊತ್ತಾಗ್ತದೆ, ಹೋದ್ಮೇಲೆ ಗೊತ್ತಾಗ್ಬೋದು ನಮ್ಮ ಹಣಿ ವರ್ಗೆ. ಯಾವ್ರೇ ಅವ್ರು ಬಂಗಾರದಂತ ಮನುಷ್ಯರಾಗಿತ್ತ, ಅವ್ರು ಇದ್ದಾಗ ಹಂಗೆಲ್ಲ ಹೇಳಿ ಸತ್ರ ನಾವು ಅನ್ಸುದು. ಅದ ಹಂಗೆ ನಾ ಪ್ರಾಮಾಣಿಕ ಹೇಳ್ತೇನೆ, ನೀನ್ ದೇವ್ರೆ. ಹೌದಪ್ಪ, ದೇವ್ರ ಅವಕ್ಕಾಗಿ ನೀವು ಒಳ್ಳೇದಾದ್ರೆ ಆ ಕಡೆಗೆ ಹೋಗಿ ನಮ್ಮ ಹಣಿ ಬರ ಹಿಂಗೆ ಹೋಯ್ತು. ಹಾಗಾಯ್ತು. ನಾ ಯಾಕೆ ಹೇಳ್ತಾ ಹೇಳಿ, ಇಲ್ಲಿ ಆಚೀಚೆ ಮಾಡೋದು ಉದ್ಯೋಗ ಹೌದೇ, ಒಂದು ದೋಣಿ ದೊಡ್ಡದಕ್ಕೇನು ಭಯಂಕರ ಇತ್ತ, ನೀವೇ ವಿಚಾರ ಮಾಡಿ. ಹೌದಪ್ಪ, ಆದ್ರೆ ಹುಡುಗ ಇಟ್ಟು ಕೇಳ್ರೆ ನಾಲ್ಕಣಿ. ಆ ನಾಲ್ಕಣಿಗೂ ಕೆಲವು ಸಲ ಮಂಗ್ ಮೈ ಹಾಪುದೇ ಬಿಟ್ರೆ ಬೇರೆ ಅಂತದ್ದು ಇಲ್ಲ. ನಾಮ ಆಗ್ತದ? ನಾಮ ಬೀಳುತ್ತೆ, ಅದು ಬೇರೆ ಯಾರು ಅಲ್ಲ. ಯಾರ್ಯಾರು?
ಅದೊಂದು ಜಾತಿ ನಾ ಬಾಳ ಹೆದರ್ತೆ ಕಾಣಿ. ಯಾರು ಅದೊಂಚೂರು ಹೇಳ್ತಿಲ್ಲ ನಾ ಸುಳ್ಳು ಹೇಳ್ದಂಗ. ಹೌದಾ ಹೌದಾ ಹೇಳ್ತಿಲ್ಲ ನಾ ಸುಳ್ಳು ಹೇಳ್ದಂಗ. ಮಜೂರಿಗೆ ನಾಮವೇ ಕೊಡಕ ಮಜೂರಿಗೆ ನಾಮವೇ ಕೊಡಕ ಮಜೂರಿಗೆ ನಾಮವೇ ಕೊಡಕ ಮಜೂರಿಗೆ ನಾಮವೇ ಕೊಡಕ. ಪಾಪದಾಗ್ರೊಟ್ಟಿಲ್ಲ ಇದ್ದದಕ್ಕೆ ಆಗ ನಾನು ಹೌದಾ ನಾವ್ ಯಾರು ಹೆದರ್ತಿಲ್ಲ ಕಾಣೆ. ಅದೊಂದು ಜಾತಿ ಬಾಳ ಹೆದರ್ತಾರ. ಯಾರು 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 ಹೆಂಗ ಹೇಳುದು? ಯಾರು ಇಲ್ಲ ಅಲ್ದ ಇಲ್ಲಿ? ಇಲ್ಲಪ್ಪ ಯಾರಿಲ್ಲ. ನೀವು ನಾವು ಸೈ ಅಲ್ದ ನಾವು ನೀವಪ್ಪ ಎಂತಂಗಿ ಅಂದ್ರೆ ಯಾಕೆ ಕೆಲವು ಸಲ ಭಯಂಕರ ವಿಮರ್ಶೆ ಮಾತ ಯಾರು ನಮ್ದೇ ಹಾಕುದು. ಹೌದಾ ವಿಮರ್ಶೆ ಮಾಡುದೇ ನಮ್ದು. ನಮ್ಗೆ ತಲೆ ಬಿಸಿ ಹಾಕುದು ಅದು. ಹಂಗಾಗಿ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ. ಯಾರು ಯಾರು ಯಾರಿಗೂ ನಾವು ಹೆದರುದಿಲ್ಲ ಕಾಣಿ. ಅದೊಂದು ಜಾತಿ ಹೆದರ್ತನ್ನಲ್ಲ. ಆರು ಯಾರು ಹೋ ಹಾರೋರು ಗಟ್ಟಿ ಹೇಳ್ಬೇಡಿ. ಮತ್ ನಾವು ನೀವು ಇಬ್ರು ಹಾರು ಹೋಗಿತ್ತು ಹೆಚ್ಚು ಕಡಿಮೆ. ಹೌದಾ ವಿರಾಮ್ರ ಹೋ ಬ್ರಾಹ್ಮಣರು ದೇವ್ರು ಅಂತ ಹೇಳತ್ ನಾವು. ಎಲ್ಲವರು ಹಂಗೆ ಅಂತ ಹೇಳ್ರಿ ನಮ್ ನಾಲ್ಗಿಲ್ ಹುಳ ಆಗ್ತೋ. ಹೌದಪ್ಪ ಹೌದು ಗೊತ್ತಾಯ್ತು. ಹಾ ಏನ ಪೇಟಿಗೆ ಭದ್ರ ಮಾಡ್ಕೊಂಡ್ರಿ? ಅಲ್ಲ ಭದ್ರ ಮಾಡ್ಕೊಂಡೆ ಹೋದ್ರೆ ಬೆನ್ನು ಗಟ್ಟಿ ಇಲ್ಲ ಅಂತ ಹಾಗೆ ಹಂಗೆ. ಆದ್ರೆ ಅಂದ್ರೆ ಎಲ್ಲವರು ಆದ್ರೂ ಒಂದು ಮೋಸ ಹಪ್ಪದೇನು ಕೇಳಿ. ಏನಿಲ್ಲ ಅಕ್ಕಿ ಒಳಗ್ ಕಲ್ಲು ಇರ್ತಿಲ್ಲ ಇರ್ತದಪ್ಪ. ಆದ್ರೆ ಹೇಳುದಂತದ ಆಕ ಅಕ್ಕಿ ಸುಖ ಇಲ್ಲ, ಕಲ್ಲೇ ಇಪ್ಪುದು ಅಂತ ಹೇಳ್ತಿಲ್ಲ. ಒಂದ್ ಸೇರ್ ಅಕ್ಕಿಯಲ್ಲಿ ಒಂದ್ ಕಲ್ಲು ಇಪ್ಪುದು ದೊಡ್ಡ ವಿಶೇಷ. ಆದ್ರ ಮಾತು ಹೇಳ್ತಿದ್ರಿ ಅಂತ ಹೇಳ್ಕಂತ ಕೇಳಿದ್ರೆ ಅಕ್ಕಿ ಹೇಳೇ ಹೇಳ್ಕಂತ. ಅಕ್ಕಿ ಒಳಗ್ ಕಲ್ಲು ಅಂತೆ ಬಪ್ಪುದು ಬಿಟ್ರೆ ಎಂತ ಮಾಡೋಕ್ಕೂ ಗೊತ್ತಿಲ್ಲ. ಹಂಗ ಹೇಳುದು ನಾನು. ಒಳ್ಳೆದಿರ್ಬಹುದು ಇರ್ಲಿಲ್ಲ ಅಂತ ಹೇಳ್ತೀನಿ. ನಮ್ಮ ಹಣೆ ಬರಕ್ ಸಿಕ್ಕಿದವ್ರು ಅಂತವ್ರು. ಸರಿ ಸರಿ ಒಬ್ರು ವಿರಾಮ್ರು ಒಂದ್ ದಿವ್ಸ ಒಳ್ಳೆ ಬದಿ ಕೂಕೊಂಡಿದ್ನೆ. ಕಾಮೂಕ ಒಳ್ಳೆ ಉದ್ದುದ್ದಕ್ಕಿದ್ರ. ತಲೆ ಮೇಲೆ ಒಂದು ಗಂಟು ಹೊತ್ಕೊಂಡಿದ್ರ. ಅವ್ರು ಬಂದ್ರ. ಬಂದವ್ರು ಕೇಂದ್ರತೆ ಏನು ಗೊತ್ತಿತ್ತಾ? ದೋಣಿ ಎಷ್ಟು ಹಾಕೊಂಡ್ರು ಅಂದ್ರೆ ನಾವ್ ಅಡಿಯ ಕ್ರಯ ಮಾಡೋಕಿಟ್ಟದಲ್ಲ ಅದ ಕೊಡುದಲ್ಲ ಅಂದ್ರೆ ಕೊಡುಕಿಟ್ಟದ ಅಲ್ಲ ಅದ. ಹಂಗಲ್ಲ ಈಚಿಂದ ಆಚೆ ಹೊತ್ತಕ್ಕೆ ಎಷ್ಟು ಹಾಕೊಂಡ್ರು. ಒಡಿಯ ನಿಮ್ಗಂತೇನು ಹೆಚ್ಚಿಗೆ ತಗಂತಿಲ್ಲ ನಾವು. ಬೇರೆಯವ್ರಿಗೇನು ಕಡಿಮೆ ತಗೊಂಬುದಿಲ್ಲ. ಒಂದು 4 ಆಣೆ ಅಂದಿ. ಹೌದಪ್ಪ ಹೇಳಿದ್ದಷ್ಟು 4 ಆಣೆ. ವಿರಾಮ್ರು ಅಲ್ಲೇ ಜೀವ ಬಿಡ್ತಾರಂತ ಮಾಡಿದೆ. ಅವ್ರ ಬಾಯಿ ತಕೊಂಡ್ರು ಕಾಣ್ತಾರೆ. ಕಡಿಮೆ ಆಗ್ತಿಲ್ಲ ಹಾಕೊಂಡ್ರು. ಇಲ್ಲ ನೀನ್ ವ್ಯಾಪಾರ ಅಲ್ಲಲ್ದೆ ಅದಂದ. ನಂಗ ಆಚೆ ಕಡೆ ಹೋಗ್ಬೇಕಂತ ಅಂತ ಹೇಳಿ ಅವ್ರು ಹೋಗ್ತಾ ಇದ್ರು. ನಾವೊಂದು ಮಾತು ಹೇಳ್ದೆ, ಈ ವರ್ಷ ಮಳೆಗಾಲದಲ್ಲಿ ಎಲ್ಲೋ ಹೊಂಡ ಬಿದ್ದಿತ್ತೆ ಗೊತ್ತಾಗುದಿಲ್ಲ, ಬೇಲೆ ಹೇಳಕ್ಕಾಗ್ತಿಲ್ಲ, ಜಾಗ್ರತೆ ಮಾಡಿ ಅಂತ ನಾ ಹೇಳ್ರು. ನಂಗೆ ಗೊತ್ತಿತ್ತು ನಾ ಕಾಂತ ಎಲ್ಲ ಹೋಗ್ತಾ ಇದ್ರು. ಹೋಗ್ತಾ ಹೋಗ್ತಾ ಪಂಚಿ ತೆಗ್ ಮ್ಯಾಗ ಸಿಕ್ಸ್ಕೊಂಡ್ರೆ ಹೋಗ್ತಾ ಇದ್ರ. ಹಂಗೆ ತಿರ್ಗಿ ನನ್ ಕಾಂತ ಇದ್ರು. ಅಂದ್ರೆ ನಾ ಎಂತ ಹೇಳ್ತ ನಾ ಕಾಂಬ ಅಂತ ಅವ್ರ ಲೆಕ್ಕ. ನಿಮ್ ಭಾವನೆ ನಾ ಮೊದ್ಲು ಒಂದ್ಸಲ ಹೇಳ್ದ ಇಲ್ಲ ಹೊಗ ನಂಗೆ ಗೊತ್ತಿತ್ತ ಅಂದ್ರೆ ಇಲ್ಲ ನಂಗೂ ಪಿತ್ತ ನೆತ್ತಿಗೆ ಎರ್ದಂಗ ಆಯ್ತು. ಎಂತ ಕೇಳಿ, ವಿರಾಮರ ಮಕ್ಕಳಿಗೆ ಎಷ್ಟು ಕೆಂಚಿರ್ಕಿದ್ರು ಮೊಗೇರ ಮಕ್ಕಳಿಗೆ ಎಷ್ಟು ಇರ್ಬೇಡ. ಕಾಂಬ ನಾನು ಸುಮ್ಮನೆ ಓದ್ತಾ ಇದ್ರ. ಮುಂದ್ ಹೋಗ್ಬೋದು, ಹಿಂದ್ ತಿರ್ಕಾಕುದು ನನ್ನ ಭಾವನೆ ನೋಡುದು. ಅವ್ರು ತಿರುಗಿ ನೋಡ್ತಿದ್ರು ನಾ ಮುಖ ಬೇರೆ ನಾವು ಅವ್ರಿಗೆ ಗೊತ್ತಾಗ ಜಾಗ್ರತೆ ಮಾಡಿದ್ದು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಸೊಂಟಿಗೆ ನೀರ್ ಬಂತ. ನೀವೇನ್ ಮಾಡ್ತಿದ್ರಿ? ನಾ ಅಲ್ಲೇ ಕೂಕೊಂಡೆ ಇದ್ದೆ, ಕಾಂತ ಇದ್ದೆ. ಎದೆ ಕಣ್ಣಿ ನೀರ್ ಬಂತ, ಅಲ್ಲಿಗೆ ಬಂದಾಗ ನಾವು ಕಾಂತ ಇದ್ದೆ. ಅವ್ರು ಮುಂದೆ ಹೋಗ್ತಾ ಇದ್ರು. ಕುತ್ತಿಗೆ ಬಂತ, ಕುತ್ತಿಗೆ ಬರ್ತಿದ್ರು. ಸ್ವಲ್ಪ ನಾ ಆಲೋಚನೆ ಮಾಡಿಕಿದ್ನೆ, ಎಂತಂದ್ರು ಇದು ಕತಿ ಹೇಸಿಗೆ ಆಯ್ತಿದ್ರು. ಕಾಂತ ಕಾಂತ ಬಿರಾಮ್ರೆ ಹೆಣ ಕಣ್ ಮುಂದೆ ಹೋದ್ರೆ ಮತ್ ನಮಗ್ ಒಳ್ಳೇದಾಗ್ತ.
ಎಂತಂದ್ರು ನಮ್ಮ ಕಾರಣದಿಂದಲೇ ಆದಂಗಲ್ದ. ಒಂದ್ 4 ಕಡೆ ಮುಖ ನೋಡ್ಕೊಂಡ್ ನಾನು ದೊಡ್ಡ ಸಂಗತಿ ಮಾಡ್ಕೊಂಡ ಆ ಬಿರಾಮ್ರ ಶಾಪ ನಾವು ತಕೊಂಬುದ ಸರಿ. ಅದೇ ವಿಚಾರ ಮಾಡಿ ಹತ್ತೊಂದು ಆಪ ಒಪ್ಪುದೆಲ್ಲ ನೋಡ್ದೆ ಹತ್ತೊಂದೆ ಮೂಡ್ಲಾಯಿ ಒಪ್ಪು ಒಪ್ಪರ ಪಡ್ಲಾಯಿ ಒಪ್ಪು ಶುರು ಮಾಡ್ತಾರೆ. ಅಂದ್ರೆ ಅಂದ್ರೆ ಲೆಕ್ಕ ಹಾಕಿ ಆ ಕಡೆ ಹೋಗೋರು ಈ ಕಡೆ ಹೊಡ್ರಿ. ಬಾಳ ಬಾಯಿ ಬಿಡ್ಸಕ್ ಹೋಗ್ಬೇಡಿ, ನಮ್ಗೂ ಗಂಡ ಬೇಡ ಹಾಗೆ ಹೋಗ್ತಿದ್ರ. ಇನ್ನೇನ್ ಮಾಡ್ರು ಆಪದಲ್ಲ ಅಂತ ಜಲ್ ಹಾಕೊಂಡು ಬ್ಯಾಗ್ ಹೋದ್ನೆ. ಹೋಗುದೊಳಗೆ ಅವ್ರು ಮುಳುಗಿ ಆಯ್ತು. ನಾ ಬಿಡ್ಲಿಲ್ಲ, ಹೋದವನೇ ಮೊದ್ಲೇ ಕಂಡಿದ್ನೇ ಇಲ್ಲ. ಅಲ್ಲಿ ಹೋಗಿ ಕೈ ಹಾಕಿ ಹಿಡಿದು ಎತ್ತಿ ಹಾಕಿದೆ. ತಲೆ ಮೇಲಿದ್ದ ಗಂಟು ಬಂತು ಗಾಡಿ ಬಟ್ರೆ ಬರ್ಲಿಲ್ಲ. ರಾತ್ರಿಯಲ್ಲಿ ಹೋದ್ರಂತಿಲ್ಲ. ಹತ್ತು ಪ್ರಯತ್ನ ಮಾಡಿ ನೋಡು ಅನ್ಮತ್ ಕೈ ಹಾಕ ಅಂತಿ ಆ ತಲೆಗೆ ಸುತ್ಕೊಂಡಿದ್ದಿತ್ತಲ್ಲ ಅದು ಆ ತಲೆ ಒಂದು ಸುತ್ಕೊಂಡಿದ್ದು ಅದು ಸಿಕ್ತ. ಬಟ್ರಿ ಇಲ್ಲ, ಮತ್ತೆಲ್ಲ ಜಲ್ಲೆಲ್ಲ ಹಾಕಿಕೊಂಡೆ, ಎಲ್ಲೂ ಸಿಕ್ಕಿಲ್ಲ. ಕಂಡ ನಾಳೆ ಕಂಡ ಅಂತ ಎತ್ಕೊಂಡು ಬರ್ತೇನೆ ನಾನು. ನಾನೀಗ ಒಂದು ಮರುದಿವ್ಸ ಬೆಳಿಗ್ಗೆ ಬಂದು ಕಾಣ್ತೆ ಬಟ್ರಲ್ಲೆಲ್ಲ ಕಾಣ್ತ ಹಂಗೆ ಕೆಳಬದಿ ಹೋಗಿ ಕಾಣ್ಕಿದ್ರೆ ಬೇರೆ ಬದಿ ಬಂದು ಬಿದ್ಕೊಂಡಿರೋ ಬಟ್ರೆ ಸಿಕ್ಕ್ರ. ಆದ್ರೆ ಮೊದಲ ದಿವ್ಸ ಹಿಂಗಿದ್ರ ಇವತ್ತಿನ ಜೀವನ ಸರಿದಪ್ಪ ಇರೋ ಅಲ್ಲೋಗಿ ಮಾತಾಡಿದ್ರು ಹೂ ಇಲ್ಲ ಹಾ ಇಲ್ಲ. ಬಟ್ರ ಗೊತ್ತಾಯ್ತಲ್ಲ, ಒಂದು 4 ಕಣೆಗೂ ಕೊಡು ಕೇಳಿದ್ದೆ ಅವ್ರ ಜೀವನೇ ತಕೊಂಡ್ರಂತೆ ಅವರು. ಅದಕ್ಕೆ ಹಾರುವರು ಕಾಸುಗಳನ್ನ ಎನ್ಕಂತ ಹೇಳಿದ್ದ. ಅದಕ್ಕೆ ಕಥೆಯಲ್ಲಿ ನಾ ಕಾಣಿ ಜೀವನ ಆದ್ರೂ ಬಿಡ್ತಾರ ಎಂಬುದು ಗೊತ್ತಾಗ್ತಂಗ. ಹಾಗೆ ಏನೇ ಇಲ್ಲಿ ಅವ್ರ ಕತೆ ಹೇಳ್ತೆ ಕೂತ್ಕೊಂಡ್ರೆ ನಮ್ಗೆ ಹೊಟ್ಟಿ ತುಂಬುತ್ತಾ. ಇದ್ಯಾರು ಕೇಂದ್ರ ನಾಳೆ ಮತ್ತೆ ಗಂಡಾಂತರವೇ ಅಲ್ಲಿ ಇದ್ರೊಳಗೆ ಹಂಗಿತ್ತೇಳಿ ಯಾರು ಇಲ್ಲ. ಅದಂತ ಕೂಗುದ್ಯಾ ಇವತ್ತು ನಾನು ಮಳೆ ಬದಿಗೆ ಹೋದೆ. ದಿವಸ ನೀ ಮಾಡುವುದೇ ಅಲ್ಲ. ಆಮೇಲೆ ಅಂತ ಆಯ್ತಾರ ಅಷ್ಟೊತ್ತಿಗೆ ಒಬ್ರು ಬಂದ್ರಪ್ಪ. ಒಬ್ರು ಬಂದ್ರ? ಒಬ್ರು ಬಂದದ್ದಕ್ಕೆ ನೀನು ಬಂದದ್ದ ಮಗ? ಅವ್ರೇನ್ ಸಾಮಾನ್ಯದವರಲ್ಲ, ಮತ್ತೆ ಅವರು ದೊಡ್ಡ ಮನುಷ್ಯರು. ದೊಡ್ಡವರು ಅಂದ್ರೆ ಆನೆ ಹುಟ್ಟಿದವ್ರ ಅವ್ರ? ಶ್ರೀಮಂತಿಕೆಯಲ್ಲಿ ದೊಡ್ಡವರು. ಬಿಡ ಮಗ, ಅವ್ರ ಹತ್ರ ಇದ್ರೆ ನಮ್ಗೇನು ಕೊಡುದಿಲ್ಲ. ನಾವು ಕೆಲವು ಶ್ರೀಮಂತರ ಕಂಡಾಯ್ತು. ನಾವು ಹೊಳೆ ಬದಿಗೆ ಇದ್ದೆ, ಅವ್ರ ಮನೇಲಿ ಇದ್ರೆ ಬಿಟ್ರೆ ನಮ್ಗೆ ಅಂತ ಪ್ರಯೋಜನ ಇಲ್ಲ ಮಗ. ಅದಕ್ಕಲ್ಲ ನೀವು ಒಬ್ರು ಬಂದು ಸುಧಾರಿಸೋಕಾಗಿದೆ ನಿಂಗೆ. ಅಪ್ಪ ಅವ್ರು ಆಚೆ ಹೋಗ್ಲಿಕ್ಕೆ ಬಂದವರಲ್ಲ. ನಾನೀಗ ಹೆಮ್ಮಿಂದ ಹೇಳ್ಕೊಂತಿದ್ದೆ. ಏನು ಮೊದ್ಲಾದ್ರು ನನ್ನ ಮಗಳ ಹೆದರ್ತಿದ್ದೆ, ಈಗ 8 ಜನ ಬಂದು ಸುಧಾರಿಸ್ತದೆ ಅಂತ ಬಂದಿಲ್ಲ. ಹೌದಪ್ಪ. ಆದ್ರೆ ಅವ್ರು ಬಂದವರು ದೋಣಿ ಹತ್ತದೆ ನನ್ನನ್ನು ನೋಡಿದ್ರು, ನಿಮ್ಮಲ್ಲಿ ಮಾತಾಡ್ಬೇಕು ಅಂತ ಹೇಳಿದ್ರು. ಅದು ಹಾಗೆ ಮಗ. ಒಂದು ಅಜ್ಜ ಮೊಮ್ಮಗಳ ದಾರಿ ಮೇಲೆ ಹೋಗ್ತಾ ಇದ್ರು ಮಗ. ಹೆಚ್ಚಿನ ಜನ ಪಾಪ ಈ ಅಜ್ಜಿನ ತಡೆದು ಮಾತಾಡೋದು. ಎಂತಕ್ಕೆ ಮಾತಾಡುದಷ್ಟೇ ಇವನ್ನ ಕಾಂಬುದವಳನೆ. ಹೌದಾ? ಅದ ಹಂಗೆ ಅದು ಬಿಟ್ರೆ ಎಂತ ನಿನ್ ನೋಡಿ ಮಾತಾಡಿದ್ರ? ಅಲ್ಲ, ನನ್ನನ್ನು ನೋಡಿದ್ರು, ನಿಮ್ಮಲ್ಲಿ ಮಾತಾಡ್ಬೇಕು ಅಂತ ಹೇಳಿದ್ರು. ಬಹಳ ಒಳ್ಳೇದು. ಬಂದಿದ್ರ? ಕರ್ಕೊಂಡು ಬಂದಿ. ಬನ್ನಿ ಬನ್ನಿ ಬನ್ನಿ. ನೋಡಿ ಕೂಕೊಂಬುದಿರಿ, ಇಲ್ಲೇ ಬಿಟ್ಟರೆ ಬೇರೆ ಜಾಗಿಲ್ಲ. ಅದಲ್ಲ ನೀವ್ ಯಾರು, ಏನು ಕಟ್ಟಿ ಎಂತಕ್ ನಾನು ಕಂಡದ್ದು ಒಂದು ಆಲೋಚನೆ ಬರ್ಲಿಲ್ಲ. ಓ ಬೆಸ್ತಾಧಿಪತಿ, ಬೆಸ್ತಾಧಿಪತಿ ಕೇಳು ನೀನು. ಬೆಸ್ತಾಧಿಪತಿ ಕೇಳು ನೀನು. ವರ ಹಸ್ತಿನಾವತಿ ಶಂಕರ ವರ ಹಸ್ತಿನಾವತಿ ಶಂಕರ ಪರ. ಪಿತ ಬಾಲಕನ ಗಂಗೆಯದಿಮರು, ಪಿತ ಬಾಲಕನ ಗಂಗೆಯದಿಮರು, ಮತ್ತೆ
ಪರಿಚಯ ಉಂಟಾ? ನನ್ನ ಪರಿಚಯ ನಿನಗಿಲ್ಲದ ಇದ್ರು ಸಹ ಹಾ. ನಿನ್ನ ಪರಿಚಯ ನನಗೆ ಚೆನ್ನಾಗಿ ಗೊತ್ತುಂಟು. ಓಹೋ ದಾಶರಾಜ ಕಂದರ ಅಂದ್ರೆ ನೀನೇ ಅಲ್ವೇ? ಮೊದಲೆಲ್ಲ ಹೊಳೆ ಬದಿ ಬಂದಿದ್ರೆ ಏನಾಗಿದೆ ನೀವು? ಇಲ್ಲ, ಹಾ, ನಾನು ಬರಲಿಲ್ಲ. ಕಂದರ ಅಂದ್ರೆ ನೀನೇ ಏನೋ ಕೇಳ್ತಿ ಅಂದ್ರೆ ಗಟ್ಟಿ ಮಾಡಿಕೊಳ್ಳುವುದು. ನಾನೇ ಹೊಸದಾಗಿ ನಾನು ಇವತ್ತು ಇಲ್ಲಿಗೆ ಬಂದದ್ದು. ಹೌದಾ? ಹೌದೌದು. ಈಗ ನಾನು ಯಾರು ಅಂತ ಹೇಳ್ಬೇಕಾ ಬೇಡವೋ? ಹೌದು ಸ್ವಾಮಿ, ಹೇಳ್ಬೇಕು. ನಿನಗೆ ಹಸ್ತಿನಾವತಿ ಗೊತ್ತುಂಟಾ? ನಮ್ಮದೇ ಅಲ್ವಾ? ಇದು ನಮ್ಮದೇ. ಯಾವಾಗ ತಗೊಂಡೆ? ಯಾವ್ದನ್ನು? ಹಸ್ತಿನಾವತಿ ನಮ್ಮದೇ ಅಂತ ಹೇಳಿದೆ ನಾನು. ಅದರ ಅರ್ಥ ನಮ್ಮೂರು ನಮ್ಮದ್ದು ಎನ್ನುವ ಭಾವನೆ. ಹೌದಾ? ಹಾಗೆ. ಅಲ್ಲಿಯ ಚಕ್ರವರ್ತಿ ಯಾರು? ಶಂತನು ಭೂಪತಿ ನೀವು ಅಲ್ವಾ? ಅಲ್ವಾ ಕೇಳಿದ್ರೆ ನಿಮ್ಗೆ ವಿಷಯವೇ ಗೊತ್ತಿಲ್ಲ. ಅಲ್ಲ, ಸುಮ್ಮನೆ ಅಂತ ಹೇಳಿದ್ರೆ ಚಕ್ರವರ್ತಿಗಳೇ ನಾನಿದ್ದಲ್ಲಿ ಬಂದು ಹೋಗಿದ್ರು. ನಿಮ್ಮಲ್ಲಿಗೆ? ನಮ್ಮಿದ್ದಲ್ಲಿ ಶಂತನು ಭೂಪತಿ ನನ್ನ ಹತ್ರ ಮಾತಾಡ್ಕೊಂಡು ಹೋಗಿದ್ರು. ನಿನ್ನಲ್ಲಿ ಮಾತಾಡಿದ್ರು. ಹಾಗಂತ ಅವ್ರು ನೋಡುವ ನಾವು ಹೋಗಿಲ್ಲ. ನಿನ್ನನ್ನು ನೋಡೋದಕ್ಕಾಗಿ ಅವರೇ ಬಂದಿದ್ರ? ಅವರೇ ಬಂದಿತ್ತು. ಅವರ ಮಗನೇ ನಾನು. ನೀವು ಅವರ ಮಗ. ಓ, ನನಗೊಂದು ಮಾತು ಹೇಳಿದ್ರು. ಏನಂತ? ಮಾತಿನ ಮಧ್ಯದಲ್ಲಿ ನನಗೊಬ್ಬ ಮಗ ಇದ್ದ. ಅವ ಸಾಮಾನ್ಯದವಲ್ಲ. ಅವನ ಒಟ್ಟು ಕಲಿ ಈ ಕಲಿ ಗಂಜಿ ಅಂತ ಅಂದ್ರಪ್ಪ. ಮತ್ತೆ ಕಲಿಗಂಜದಿಹ ಮಗ ಅಂತ ಹೇಳಿದ್ರು. ಹೌದೌದು. ಆ ಮಗ ನಾನು ದೇವವ್ರತ ಎನ್ನುವುದರ ಹೆಸರು. ಓಹೋ, ನೀವು ಅದಿರ್ಲಿ. ಹಾಗಿದ್ರೆ ನಮ್ಮ ತಂದೆಯವರು ಇಲ್ಲಿಗೆ ಬಂದದ್ದು ಸತ್ಯ ಅಂತ ಆಯ್ತು. ಹೌದು. ಏನಾದ್ರು ಮಾತುಕತೆ ನಡೆದಿರ್ಬೇಕಲ್ಲ? ಮಾತುಕತೆ ನಡೆದಿದೆ. ಏನಂತ ಕೇಳ್ಬಹುದಾ? ಮತ್ತೆಂತದಿಲ್ಲಪ್ಪ, ನೇರ ವಿಷಯ ಹೇಳ್ತೇನೆ ನಿಮ್ಮಲ್ಲಿ. ನನ್ನ ಮಗಳನ್ನು ಅವ್ರು ಕಂಡತ್ತಂತೆ. ವಯಸ್ಸಿದ್ರು. ಒಂದು ನನ್ನ ಹತ್ರ ಕೇಳಿದ್ರು. ನಾನೊಂದು ವಿಷಯ ಅವ್ರಿಗೆ ಹೇಳಿದೆ. ಕೊಡ್ಲಿಕ್ಕೇನು ತೊಂದರೆ ಇಲ್ಲ, ಕೊಡ್ಬೇಕು ಅಂತ ಆದ್ರೆ ಹೀಗಾಗ್ಬೇಕು ಅಂತ. ಆ ಮಾತನ್ನು ಕೇಳ್ದವ್ರದ್ದು ಹೂ ಇಲ್ಲ ಹಾ ಇಲ್ಲ. ಅವ್ರಷ್ಟಕ್ಕೇನೋ ಕೊಣಗಿದ್ರು. ಅವರಷ್ಟಕ್ಕೆ ಮಾತಾಡುದು. ನನ್ನ ಕಿವಿ ಚುರುಕಿದ್ದರಿಂದ ಕೇಳಿತ್ತು. ಅಲ್ಪ್ರಸಂಗ ಅಭಿಮಾನ ಭಂಗ ಅಂದ್ರು. ಅಷ್ಟು ಕೇಳಿದ್ದೇನೆ. ಅದೊಂದು ಸರಿ ಕೇಳ್ತು ನಂಗೆ. ಅದಿರ್ಲಿ ಬಿಡು. ಈಗ ನೀನು ಏನು ಅವರಲ್ಲಿ ಅಂತ ಕೇಳ್ಬಹುದಾ? ಅಲ್ಲಪ್ಪ, ನಾ ಕೇಳಿದ್ ಮತ್ತೆಂತದಲ್ಲ, ಮಗಳು ಕೊಡ್ಬೇಕು ಅಂತ ಕೇಳಿದ್ರ ನಾಳೆ ಮಗಳು ಹೊಟ್ಟೆಲ್ ಹುಟ್ಟಿದ ಅಂತ ಮಕ್ಕಳಿಗೆ ಅಧಿಕಾರ ಕೊಡ್ಬೇಕು. ಆದ್ರಷ್ಟೇ ನಾನು ಕೊಡುವುದು ಒಂದೇ. ಅದಕ್ಕೆ ಅವ್ರ ಪ್ರಸಂಗ ಅಭಿಮಾನ ಭಂಗ ಅಂದ್ರು. ಸುಮ್ಮನೆ ಹೋಗ್ತಾ ಬಿಡುದು. ನಾ ಮಾತಾಡ್ಲಿಲ್ಲ. ಸರಿಯಪ್ಪ. ನಾವು ನಮ್ಮವ್ರ ಹತ್ರ ಆದ್ರೆ ಮಾತಿತ್ತು. ಅವ್ರ ಹತ್ರ ಮಾತಾಡುದು ಸರಿಯಲ್ಲ ಅಂತ ಸುಮ್ಮನೆ. ಚಕ್ರವರ್ತಿಗಳಲ್ಲಿ ಹೆಚ್ಚು ಹೆಣ್ಣು ಕೊಟ್ರೆ ನಾಲ್ಪಲ್ಲ ನೋಡಿ. ಅದು ಅಲ್ಲದೆ ಹೋದ್ರೆ ಅಲ್ಪ ಸಂಘ ಅಭಿಮಾನ ಭಂಗ. ಅದಕ್ಕೆ ಮತ್ತೆ ಮಾತಾಡಿ ಅಂತ ಸುಮ್ಮನೆ ಸುಖ ಇಲ್ಲ ಅಂತ ನಮ್ಮ ಪಾಡಿಗೆ ನಾವು ಸುಮ್ಮನೆ ನೋಡಿದೆ. ಅಲ್ಲಲ್ಲ, ಅದು ಮಾತಾಡ್ಲಿಕ್ಕೆ ಬಂದು ಕೆಲವು ಸಲ ಮಾತಾಡ್ಲಿಕ್ಕೆ ಆಗುದಿಲ್ಲ. ಕೆಲವರಲ್ಲಿ ಮಾತಾಡಬಾರ್ದು. ಅಲ್ಲ, ಮಾತಾಡಬಾರ್ದು, ಮಾತಾಡಿದ್ರೆ ಸರಿಯಲ್ಲ ಅಂತ ನಮ್ಮ ಭಾವನೆ. ಹಾಗಂತ ಮಾತಾಡುವ ಅವರಿಗೂ ಇದು ಮಾತಾಡಿದ್ರೆ ಸರಿಯಲ್ಲ ಅಂತ ಅವ್ರ ಭಾವನೆ ಅಲ್ಲ. ನಮ್ಮ ಲೆಕ್ಕದಲ್ಲಿ ನಾವು ಇದು ಮಾತಾಡೋದು ಸರಿಯಲ್ಲ ಅಂತ ಸುಮ್ಮನಿದ್ದ. ದೊಡ್ಡವರ ಎದುರಿನಲ್ಲಿ ಹೀಗೆ ಮಾತಾಡೋದು ಸರಿಯಲ್ಲ ಅಂತ ನೀವು ಸುಮ್ಮನೆ ಇದ್ದದಿರ್ಬೇಕು. ಹೌದು. ಆಗ್ಲಿ. ಹಾಗಿದ್ರೆ ನಮ್ಮ ತಂದೆಯವರು ಹೆಣ್ಣು ಕೇಳುವುದಕ್ಕಾಗಿ ಬಂದಿದ್ರು ಅಂತ ಆಯ್ತು. ಹೌದು. ಈಗ ನಾನು ಬಂದದ್ದು ಅದಕ್ಕೆ. ಕುಟುಂಬದವರು ಬೇರೆ ಅಪ್ಪ ಬಂದದ್ದಕ್ಕೆ ಮಗ ಬರುದು. ಇನ್ನು ಸ್ವಲ್ಪ ಸಮಯ ಹೋದ್ರು ಮಗ ಬಂದದ್ದಕ್ಕೆ ಮೊಮ್ಮಗ ಬಂದ್ರು ಬಂದ. ಪುಣ್ಯಾತ್ಮ, ನನ್ನ ಅಪ್ಪ ಬಂದದ್ದು ತನಗೆ ಹೆಣ್ಣು ಬೇಕು ಎಂಬ ಕಾರಣಕ್ಕೆ. ಮತ್ತೆ ನೀವು ಬಂದದ್ದು? ನಾನು ಬಂದದ್ದು ನನ್ನ ಅಪ್ಪನಿಗೆ ಹೆಣ್ಣು ಕೇಳುವುದಕ್ಕಾಗಿ ಬಂದದ್ದು. ಈಗ ನೀವು ಮದುವೆ ಮಾಡಿಸುವುದಕ್ಕಾಗಿ ಹೆಣ್ಣು ಕೇಳುವುದಕ್ಕಾಗಿ ಬಂದದ್ದು. ಇದು ಬಹಳ ವಿಚಿತ್ರವೇ. ಯಾಕೆಂದ್ರೆ ಮಗನಿಗೆ ಹೆಣ್ಣು ಕೇಳಲಿಕ್ಕೆ ಅಪ್ಪಯ್ಯ ಬರ್ಬೇಕು. ಇದು ಹಾಗಲ್ಲ, ಅಪ್ಪಯ್ಯನಿಗೆ ಹೆಣ್ಣು ಕೇಳಲಿಕ್ಕೆ ಮಗ ಬಂದದ್ದು. ಈಗ ಏನ್ ಹೇಳುದು? ಕೊಡುವುದಕ್ಕೆ ಏನು ನಿಬಂಧನೆ ಅಂತ ಕೇಳಬಹುದು. ಮತ್ತೆ ಅಲ್ಲ, ಕೊಡುವುದಕ್ಕೆ ನಾ ಹೇಳಾಗಿದೆ ವಿಷಯ. ಅದಕ್ಕೆ ಅವರು ಒಪ್ಕೊಳ್ಳಿಲ್ಲ. ಈಗ ಕೊಡುವುದಕ್ಕೆ ತೊಂದರೆ ಏನು ಅಂತ ಕೇಳಿದ್ರೆ ಸಮಸ್ಯೆ. ಸುರನರ ಪುಷ್ಟ ದಾನವರಿಗೆ
ಉಂಟಲ್ಲ, ನನ್ನಿಂದ ಏನು ತೊಂದರೆ ಆಗ್ತದೆ ಅಂತ ಬೇಡ. ನನ್ನ ಮಾತು ನಿಮಗೆ ಕಾರ ಅನಿಸ್ಬಹುದು. ನನಗೊಂದು ಅಭ್ಯಾಸ, ಏನು ಮನಸ್ಸಿನಲ್ಲಿ ಏನು ಅನಿಸ್ಕೊಳ್ತೇನೋ ಅನಿಸ್ತದೋ ಅದನ್ನೇ ಬಾಯಿಂದ ಹೇಳಭ್ಯಾಸ. ಇದ್ದದ್ದನ್ನು ನೇರವಾಗಿ ಹೇಳುವುದು ಬಹಳ ಒಳ್ಳೆಯದು. ಅದು ಒಳ್ಳೇದು ಅಂತ ಹೇಳುದವ್ರೆ ಎಷ್ಟೋ ಜನ ಹಿಂದೆ ಬದಿ ನಮ್ ತಾಸಿ ಮಾತಾಡುದು. ಇಲ್ಲಿವರೆಗೆ ನನ್ನಂತ ನನಗೆ ಯಾರು ಅಂತವ್ರು ಸಿಗ್ಲಿಲ್ಲ. ಬಹುಶಃ ನಿನಗೆ ಸಿಕ್ಕಿದವರು ಅನುಭವವೇ ಹೇಳುದು. ನಿನ್ನ ಅನುಭವ, ನೀನು ಅನುಭವ ಇಲ್ಲದಾಗಲೇ ಹೇಳಲಿಕ್ಕಿಲ್ಲ. ಮೊನ್ನೆ ಬಂದವರೆಲ್ಲ ನಮ್ಗೆ ಆಡ್ಬೇಕಿತ್ತು, ಎಷ್ಟು ನೋವಾಗ್ತದೆ ಹೇಳಿ. ಆದ್ರೆ ಒಂದು ಕಂದರ 100ಕ್ಕೆ 99 ಮಂದಿಯೂ ಹಾಗೆ ಹೇಳ್ತಾರಂತಂದ್ರೆ ಏನೋ ಇರ್ಬೇಕು ಅಂತಾರೆ. ಪ್ರಪಂಚದ ಮನಸ್ಸಿನಲ್ಲಿ ಇದ್ದದ್ದು ಹೇಳುವುದೇ ತಪ್ಪು ಅಂತ ಆಗ್ತದೆ, ಬಿಟ್ಟರೆ ಬೇರೆ ಎಂತದ್ದು ಆಗುದಿಲ್ಲ. ಖಂಡಿತವಾಗಿ ಲೋಕ ವಿರೋಧಿ ಕೆಲವು ಸಲ ಗೊತ್ತಿರ್ತದೆ, ಆದ್ರೂ ಮುಖಕ್ಕೆ ಹೊಡೆದ ಹಾಗೆ ಹೇಳಬಾರ್ದು. ಹೌದು, ಹಾಗೆ ಹೇಳಿದ್ರೆ ವಿರೋಧಿ ಆಗುತ್ತಾನೆ. ಬಹುಶಃ ನೀನು ಹಾಗಂತ ಅದೇ ಹೇಳಿದ್ದು ನಾನು. ಆದ್ರೂ ಹೇಳುವುದು ಸರಿ, ಆದ್ರೂ ನನಗೆ ಆತ್ಮವಂಚನೆ ಮಾಡಿಕೊಂಡು ಅಭ್ಯಾಸ ಇಲ್ಲ. ಸರಿ ಸರಿ, ಒಳ್ಳೇದಪ್ಪ. ಹಾಗಾಗಿ ನಿಮ್ಮ ಹತ್ರಿಗೆ ನೋಡಿ, ನಿಮಗೆ ಮುಖಕ್ಕೆ ಹೊಡೆದಾಗ ಆಗಬಹುದು, ಹಾಗಂತ ನನಗಾಗುದಿಲ್ಲ. ನಾನು ನೇರ ಹೇಳ್ತೇನೆ ಅಂತ ಹೇಳಿದ್ದದು. ಒಳ್ಳೇದು, ಹೇಳ್ಬಹುದಲ್ಲ, ತೊಂದ್ರೆ ಇಲ್ಲ. ಈಗ ನಾಳೆ ನನ್ನ ಮಗಳ ಹೊಟ್ಟೆ ಹುಟ್ಟಿದಂತ ಮಕ್ಕಳಿಗೆ ಅಧಿಕಾರ ಸಿಕ್ಬೇಕು ಅಂತ ಅವರಲ್ಲಿ ಹೇಳಿದ್ದೇನೆ ನಾನು. ಸಮಸ್ಯೆ ಏನು ಕೇಳಿದ್ರೆ ಏನು ಅದಕ್ಕೆ ತೊಂದ್ರೆ ನೀವೇ ಅಂತ ಹೇಳಿದ್ನಲ್ಲ ನಾನು. ನಿಜವಾಗಿ ನಿಮ್ಮ ಅಪ್ಪಯ್ಯ ನಿಮ್ಮ ವಿಷಯದಲ್ಲಿ ಹೇಳಿದ್ದು ಕಡಿಮೆ. ಈಗ ನಿಮ್ಮ ನೋಡುವಾಗ ನಾ ಲೆಕ್ಕ ಹಾಕುದು, ಅವ್ರು ಹೇಳಿದ್ದಕ್ಕಿಂತ ಹೆಚ್ಚಿಗೆ ನೀವಿದ್ದೀರಿ. ನನಗೆ ಅರ್ಥ ಆಗಿಲ್ಲ. ಈಗ ಅವರು ಕಲಿಗಂಜದಿಹ ಮಗ ಅಂತ ಒಂದ್ ಶಬ್ದ ಹೇಳಿದ್ರು, ಅದಲ್ಲ ವಿಷಯ. ಮತ್ತೆ ನಾನು ಹೇಳ್ತೇನೆ, ದೇವ ದಾನವರು ಮತ್ತೆ ಈ ಮನುಷ್ಯರು ಯಾರು ನಿನ್ನ ವಿರೋಧಿಯಾಗಿ ಬದುಕಲಿಕ್ಕೆ ಸಾಧ್ಯತೆ ಇಲ್ಲ ಹೇಳುದು ನನಗನಿಸ್ತಾ ಉಂಟು. ಸರಿ, ಹಾಗಂತ ಅಂತ ಯೋಗ್ಯತೆ ಇದ್ದ ನೀನೇ ಈ ನಮ್ಮ ಮಕ್ಕಳಿಗೆ ಅರಿ ಅಂತ ಹೇಳಿಕೊಟ್ಟದ್ದು ನಿನ್ನ ಮೊಮ್ಮಕ್ಕಳಿಗೆ ತೊಂದರೆ ಆದೀತು. ಆ ಕಾರಣಕ್ಕಾಗಿ ನನಗೆ ಕೊಡ್ಲಿಕ್ಕೆ ಇದೆ ಇಲ್ಲ. ಪುಣ್ಯಾತ್ಮ ನಾನು ಕೊಡುವುದಿಲ್ಲ. ನಿನ್ನ ಮೊಮ್ಮಕ್ಕಳು ಅಂತ ಹೇಳಿದ್ರೆ ನನ್ನ ತಮ್ಮಂದಿರಲ್ವೇ ಹೇಳು. ಹೌದು, ಹಾಗಿರುವಾಗ ನಿನ್ನ ಮಗಳನ್ನು ನನ್ನ ತಮ್ಮಂದಿರನ್ನು ಚೆನ್ನಾಗಿ ನಾನು ನೋಡಿಕೊಳ್ತೇನೆ. ಯಾವ ಕಾಲಕ್ಕೂ ನಾನು ಅರಿ ಆಗುವುದಿಲ್ಲ. ನೀವು ಅರಿ ಅಂತದ್ದು ಅರಿ ಆಗುವುದಿಲ್ಲ ಅವರಿಗೆ. ಅರಿ ಆಗ್ತೀರೋ ನಾಳೆ ನರಿ ಆಗ್ತೀರೋ ಹೇಳೋದು ನಮ್ ಸಮಸ್ಯೆ. ಅದೇ ಯಾಕೆಂದ್ರೆ ಆಡಿದ ಮಾತು ಉಂಟಲ್ಲ, ಉಳಿಸ್ಕೊಂಡು ವ್ಯವಹಾರ ಮಾಡ್ಕೊಂಡಿಲ್ಲ. ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆ ಅರಿಗೂ ನರಿಗೂ ಬಾಯಿ ವ್ಯತ್ಯಾಸ ಇಲ್ಲ. ಸ್ವಲ್ಪ ತಿರ್ಚಿ ಬಿಟ್ರೆ ನಿಮ್ಮ ಮಾತು ಸರಿ ಆಗ್ತದೆ, ನಮಗ್ ಮೋಸ ಆಗ್ತದೆ. ಅದೇ ಹೆದರಿಕೆ. ನಿನ್ನ ಮೊಮ್ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ತೇನೆ ಅಂತ ಹೇಳಿದ್ರು ಸಹ ನನ್ನ ಮಾತಿನ ವಿಶ್ವಾಸ ಬರುವುದಿಲ್ಲ. ಎನ್ನ ವಂಶೋದ್ಭವನ ಪುರು. ಒಂದು ಸಂದರ್ಭದಲ್ಲಿ ಯಯಾತಿಯ ಮಗನಂತಹ ಪುರು ಎಂಬಾತ ತನ್ನಪ್ಪನ ವೃದ್ಧಾಪ್ಯವನ್ನು ತಾನು ಸ್ವೀಕರಿಸಿ ತನ್ನ ಯೌವನವನ್ನು ಅಪ್ಪನಿಗೆ ಕೊಟ್ಟಂತಹ ಮಹಾತ್ಮರಾದಂತ ಆಗಿ ಹೋದಂತಹ ವಂಶ ನನ್ನದು. ಆ ವಂಶದಲ್ಲಿ ಹುಟ್ಟಿದಂತಹ ನಾನು ಯಾವ ಕಾಲಕ್ಕೂ ಮಾತಿಗೆ ತಪ್ಪುವುದಿಲ್ಲ. ಹೌದು, ಭಯಂಕರ ಬಿಗು. ಮತ್ತೆ ಮಾತಿ ತಪ್ಪು ಅಲ್ಲ. ಹೇಳಲಿಕ್ಕೆ ಹೋದ್ರೆ ಹಿಂಗೆ ಯಾವ ವಂಶ ನಿಮ್ಗೆ ಎಲ್ಲಿಂದ ಬಂದದ್ದು ಅಂತ ಚಂದ್ರವಂಶ. ಚಂದ್ರವಂಶದವರು ಅಂತ ಹೇಳಿದ್ರೆ ಅಷ್ಟು ಮಾತು ಉಳಿಸಿಕೊಳ್ಳೋರು. ನಾನು ಕೇಳ ಒಂದು ಮಾತು ಆಯ್ತು, ಕೇಳ. ಗೊತ್ತಿಲ್ಲ ಅಂತ ಮಾಡಿದ್ಯಾ? ದುಷ್ಯಂತ ವಲ್ಲಭೆಯ ಧಿಕ್ಕರಿಸಿ ಮರೆತು ಎಲ್ಲವನು ಕೇಳಿದ್ದೆ ಕ್ಷತ್ರಿಯ ಉಲ್ಲರಸದು
ನಮ್ಗೆ ಏನು ಗೊತ್ತಿಲ್ಲ ಅಂತ ಲೆಕ್ಕ ಹಾಕ್ಬೇಡಿ. ಈಗ ನೀವು ವಂಶ ಸುದ್ದಿ ಮಾತಾಡಿ ನಮ್ಮ ವಂಶದವ್ರ ವಿಷಯ ನಿಂಗೆ ಗೊತ್ತುಂಟ ಅಂತ ಕೇಳಲಿಕ್ಕೆ ನೀವು ಗೊತ್ತುಂಟ ಅಂತ ಕೇಳ್ತಾ ಇದ್ದೀರಿ. ಅಂದ್ರೆ ನೀವು ತಿಳ್ಕೊಂಡು ನಿಮ್ಮ ವಂಶದವ್ರದ್ದು ಉಂಟಲ್ಲ, ನಾ ಕಣ್ಣಾರೆ ನೋಡ್ದವ ನಾನು ಕತೆ ಎಂತದ್ದು ಅಂತ. ನಮ್ಮ ವಂಶದವರ ಕಥೆಯನ್ನು ಕಣ್ಣಾರೆ ನೀನ್ ನೋಡಿದ್ದ? ಯಾರು ಗೊತ್ತಾ? ಅವ ದುಷ್ಯಂತ. ದುಷ್ಯಂತ ಭೂಪತಿ. ಇದು ಶಕುಂತಲೆ. ಹೌದು, ಗೊತ್ತುಂಟು. ಕಣ್ಣಲ್ಲಿ ನೋಡ್ದವ ನಾನು. ನಮಗ್ ಕಲಿಸುದ ನೀವು? ಅಲ್ಲ, ನೀನು ಯಾವಾಗ ನೋಡಿದ್ದು, ಎಲ್ಲಿ ನೋಡಿದ್ದು ಅಂತ ಬೇಡವಾ? ಭೂಪತಿ ಸಿಕ್ಕಿದ್ದ ನನಗೆ ಅಂದ್ರೆ ಬಹಳ ಹಿಂದೆ ನೀವೇ ನೋಡಿದ್ರಿ ಅಂತ. ವಯಸ್ಸಾದದ್ದು ಹೌದು, ಆದ್ರೆ ಆ ಕಾಲದಿಂದ ಇದ್ದದಂತ ನಾ ಚಿರಂಜೀವಿ ಅಂತ ತಿಳ್ಕೊಂಡ್ಯಾ? ಹಾಗಲ್ಲ, ಚಿರಂಜೀವಿ ಆಗಲಿ ಸಾಧ್ಯ ಇಲ್ಲ. ನಾ ನೋಡಿದ್ದು ಆಟದಲ್ಲಿ. ಆಟದಲ್ಲ, ನಾವು ಓದು ಬರ ನಮ್ಮ ಸುಡುಗಾಡ್ ಗೊತ್ತಿತ್ತು ಅಷ್ಟಕ್ಕಷ್ಟೇ. ಬಹುಶಃ ಎಲ್ಲಿಯೋ ನಾನು ಆಟ ಕಾಂಬು ಜೋರು ಮೊದಲು. ಹೌದಾ? ಮೊದಲು ಅದ್ರಲ್ಲೂ ನಾ ಬಯಲಾಟಕ್ಕೆ ಹೋಗುದು. ಅಲ್ಲ, ನನಗದು ನೀನು ಹೇಳುವಾಗಲೇ ಗೊತ್ತಾಗ್ತದೆ. ಅಲ್ಲ, ನನಗೆ ಬಯಲಾಟಕ್ಕೆ ಹೋಗುವುದು. ನೋಡಿ, ಅಲ್ಲಿ ಆಟ ಒಳ್ಳೇದಾದ್ರೂ ನೋಡುದು. ಇಲ್ಲೇ ಹೋದ್ರೆ ಕಣ್ಣು ಮುಚ್ಕೊಂಡು ಬಿದ್ದುಕೊಂಡ. ಖರ್ಚಿಲ್ಲಲ್ಲ, ಯಾವುದೇ ನಷ್ಟ ಇಲ್ಲ. ಈ ಖರ್ಚು ಮಾಡ್ಕೊಂಡು ಕೆಲವು ಆಟಕ್ಕೆ ಹೋಗಿ ಬೇಸರ ಆಗಿ ನಿದ್ದೆನೂ ಇಲ್ಲ, ಎಂತದ್ದು ಇಲ್ಲ ಆಗುಬಾರ್ದು. ಈ ಬಯಲಾಟವೇ ಇಟ್ಟಿಲ್ಲ, ವಿಶಾಲವಾದ ಜಾಗ ಉಂಟಲ್ಲ, ಯಾಕೋ ನಿದ್ರೆ ಆಗುತ್ತದೆ. ಯಾವ ತಾಪತ್ರ ಇಲ್ಲ, ಆಟ ಒಳ್ಳೆದಾದ್ರೆ ನೋಡ್ಲಿಕ್ಕೆ ಆಗ್ತದಲ್ಲ ಒಂದು. ಮತ್ತೆ ಅದರಲ್ಲಿ ಈ ಕೆಲವು ಪುರಾಣ ಕಥೆ ಎಲ್ಲ ಗೊತ್ತಾದ ಹಾಗೆ ನಮ್ಗೆ. ಹಾಗಾಗಿ ನಾನು ಇದ್ದದ್ರಲ್ಲಿ ಮೆಚ್ಕೊಳ್ಳುವುದು ಅದ್ಭುತವಾದ ಕಲೆ ಅದು. ಸರಿ ಸರಿ. ಅದಕ್ಕೆ ಆ ಕಲೆಯಲ್ಲಿ ಏನಿಲ್ಲ ಅಂದ್ರು ಎಂತ ವಿದ್ಯೆ ಇಲ್ಲದೆ ಹೋದವನಿಗೂ ಒಂದು ತಿಳುವಳಿಕೆ ಬರುವ ಸಾಧ್ಯತೆ ಉಂಟು. ಆ ಕಾರಣಕ್ಕಾಗಿಯೇ ನನಗೆ ಸಂತೋಷ ಆಗುದು. ಕಲಿತು ಓದದೇ ಇದ್ರು ಸಹ ತಿಳುವಳಿಕೆ ಸಾಧ್ಯ ಉಂಟು. ಈ ನೀವೆಲ್ಲ ನಿಮ್ಮಂತವರೆಲ್ಲ ಓದಿಕೊಂಡು ಧರ್ಮ ಶಾಸ್ತ್ರ ಇದೆಲ್ಲ ತಿಳ್ಕೊಂಡಿದ್ರಿ. ನಮ್ಗಂತೂ ಹಣೆ ಬರಕಾಗಿ ಹೋಗೇ ಇಲ್ಲ. ನಮ್ಗೆ ಓದ್ಲಿಕ್ಕೂ ಬರುವುದಷ್ಟಕ್ಕಷ್ಟೇ. ಆದ್ರೂ ಓದ್ಲಿಕ್ಕೆ ಬರ್ದೆ ಹೋದವನಾದ್ರೂ ನೋಡಿ ತಿಳ್ಕೊಳ್ಳುವುದಿದ್ರಿ ಯಾವುದ್ರಲ್ಲಿ? ಅದು ಈ ಅದ್ಭುತವಾದ ಕಲೆ ಅಂತ ಹೇಳಿದ್ದಕ್ಕೆ. ಕೆಲವನ್ನು ನೋಡಿ ಬುದ್ಧಿವಂತರಾಗೋದಕ್ಕೆ ಸಾಧ್ಯ ಆಗುತ್ತದೆ. ಹಾಗಂತ ಖರ್ಚು ಮಾಡುವ ಸ್ಥಿತಿಲಿಲ್ಲದೆ ಹೋದ್ರಿಂದ ನಾವು ನೀವು ಹೇಳಿದಾಗ ಬಯಲಾಟಕ್ಕೆ ಹೋದ್ದೆ ಬಿಟ್ರೆ ಹೇರಳವಾದ ಸಂಪತ್ತು ನಮ್ಮ ಹತ್ರ ಇದ್ರೆ ನಾವು ಆ ಪರಿಸ್ಥಿತಿ ಮಾಡ್ತಾ ಇರ್ಲಿಲ್ಲ ಕಲೆಗೆ. ನಮ್ಗೆ ನೀವು ಆರ್ಯ ಹಾಗೆ ಹೋಗಿ ನೋಡಿದ್ದೆ. ಹೋಯ್ ಎಂತ ಹೇಳುದು, ನಾನು ಈ ಆಟಗಾಂತ ಕಂಡದ್ದು ಅದೇ ಹೆಣ್ಣಲ್ಲ, ಅವ ದುಷ್ಯಂತ ಭೂಪತಿ. ಅವ ಒಂದು ಒಡ್ಡೊಳ್ಗ ಕೊಟ್ಟದ್ದು ಏನೋ ಮಾತಾಡ್ದ ಒಂದು ಗಳಿಗೆ ಅಂದ್ರೆ ಅಷ್ಟಿಷ್ಟಲ್ಲ. ಎಂತದ್ದೊಳ್ಳೆ ನಂಗೆ ಸರಿ ಗೊತ್ತಾಗ್ಲಿಲ್ಲ, ಪ್ರಶ್ನೆ ಬೇರೆ. ಒಳ್ಳೆ ಮಾತುಗಾರ. ಒಳ್ಳೆ ಮಾತುಗಾರ. ಈ ಹೆಚ್ಚು ಗೊತ್ತಾಗದೆ ಹೋದಾಗ ಯಾರು ಮಾತಾಡ್ತಾರೋ ಅವರೆಲ್ಲ ಮಾತುಗಾರರೇ. ಏನೋ ಹೇಳಿದ್ದಾರೆ. ಎಂತದ್ದೊಂದು ಅತಿ ಜನವು ನಾವು ಹಾಗೆ ನಮಗ್ ಗೊತ್ತಾಗುವ ಮಾತಾಡ್ದ ಅವೆಂತ ಪದ್ಯ ಹೇಳಿದ್ನವ. ನಮಗ ಅರ್ಥ ಆಗದೆ ಅವತ್ತು ಒಂದಿಷ್ಟು ಹೇಳಿದ್ನ ಭಯಂಕರ ಮಾತಾಡಿದ. ಎಂತದ್ದು ಕೇಳಿ ಇವ್ನ ಕತೆ ಹೇಸಿಗೆ, ಆ ಪ್ರಶ್ನೆ ಬೇರೆ. ಬಹಳ ಮಾತಾಡಿದ್ದ ಅಂತ ಲೆಕ್ಕ ಹಾಕುದಿಲ್ಲ. ನಮಗೆ ಅದು ಪರಿಸ್ಥಿತಿ ಅದೇ. ಬಹಳ ಮಾತಾಡಿದ. ಮೃಗಬೇಟೆಗಂತೂ ಹೋದ. ನಾನ್ ನೋಡ್ತಾ ಇದ್ದೆ. ಬೇಟೆ ಆಗಿ 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 ಆಯಾಸ ಆಯ್ತೆ ಅಲ್ವಾ, ನೀರ್ ಕುಡಿಬೇಕು ಅಂತ ಹುಡುಕ್ಲಿಕ್ಕೆ ಶುರು ಮಾಡ್ದ. ಆಗ ಕನಿಮನಿ ಅಂತ ಆಶ್ರಮ, ಅದೇ ಆಶ್ರಮ. ನಂಗೊಂದು ನೆನಪಾಗಲ್ಲ, ನೆನಪಿಟ್ಟುಕೊಂಡಿದ್ದೀರಿ ನಾವು ಅದಕ್ಕೆ ನೋಡಿದ್ದಲ್ವಾ. ಅದು ನಾವು ಸರಿ ನೆನಪಿಟ್ಕೊಳ್ತೇವೆ ಅಂತ ಹೇಳಲಿಕ್ಕೂ ಧೈರ್ಯ ಇಲ್ಲ. ಯಾಕೆಂದ್ರೆ ನಾವು ಓದ್ ತಿಳ್ಕೊಂಡದ್ದಲ್ಲ, ಬರೀಲಿಕ್ಕೆ ಓದ್ಲಿಕ್ಕೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಒಂದು ಕಲಾವಿದ ಮಾತಾಡಿದ್ದನ್ನು ನಾವು ಕೇಳಿ ತಿಳ್ಕೊಳ್ಳುದು. ಸರಿ ಸರಿ ಸರಿ. ಅವನು ಮಾತಾಡಿದ್ದು ನಮಗ ಅರ್ಥ ಆಗುವ ಮಾತಾಡಿದ ನಮ್ ಪುಣ್ಯ. ಹೌದು. ಅವನು ಅಂತದ್ದೇ ಬಿಗು ಮಾತುಗಾರ, ಕನ್ನಡ ಮಾತಾಡೋದು ಸಂಸ್ಕೃತ ಆದ್ರೆ ನಮ್ಗೆ ಗೊತ್ತಾಗುದಾಗ ವಿಷಯ. ಕೆಲವು ಸಲ ಅವ ಏನ್ ಹೇಳ್ತಾನೆ ಅಂತ ಅವನಿಗೆ ಅರ್ಥ ಆಗುತ್ತೆ, ನಮ್ಗೆ ಅರ್ಥ ಆಗುದಾಗೆ. ಆದ್ರೂ ಆ ಪುಣ್ಯಾತ್ಮ ಮಾತಾಡಿದ್ದು ನಾನು ಗ್ರಹಿಸಿದ್ದೇನೆ. ಆ ಮಹರ್ಷಿ ಋಷಿ ಹಾಗೆ ಇವ ಹುಡುಕೊಂಡು ಹೋದ. ಆಶ್ರಮದಲ್ಲಿ ಅವಳು ಹೇಳ್ಕೊಂಡೆ ಕೂತದ್ದು. ಎಂತ ಮುನಿ ಎಲ್ಲೋ ಹೋಗಿದ್ರು, ಈಗ ಎಂತ ಮಾಡ್ಲಿಕ್ಕಿಲ್ಲ. ಅವ್ನು ಕೂತೊತ್ತಿಗೆ ಪುಣ್ಯಾತ್ಮ ಹೋದ್ನ. ಬಾಯಾರಿಕೆ ಆಯ್ತು ಅಂತ ನೀರ್ ಕೇಳ್ದ್ನ. ಅವಳು ನೀರ್ ತಕೊಂಡ್ ಬಂದ್ಲ, ನೀರ್ ಕೊಟ್ಲ. ಇವ್ ಹೀಗೆ ಕೈ ಹಿಡ್ಕೊಂಡು ಕೂಡ್ತಾ ನಾನು ನೋಡ್ತಾ ಇದ್ದೆ. ಹೌದಾ? ನೀರ್ ಕುಡು ಸನ್ನಿವೇಶ ಅದ್ಭುತ ಮನೋಜ್ಞವಾಗಿ. ಹೌದಾ? ಅದು ಹೇಳು ಸುಖ ಇಲ್ಲ. ನಮ್ಗೆ ಸ್ವಲ್ಪ ಇದಾದದ್ದು ಅಲ್ಲೇ. ಒಂದು ನೀರ್ ಕುಡಿಬೇಕಿದ್ರೆ ಎಷ್ಟೊತ್ತು ಕುಡ್ದ. ಬೇರೆ ಯಾವ ಸನ್ನಿವೇಶವೂ ಎಳೆಯಿಲ್ಲ. ಸುಮ್ಮನೆ ಹೇಳುದಲ್ಲ. ನೀರು ಕುಡಿಯುವಾಗ ನೀರು ಕುಡ್ದೇ ಹೋಗುದಿಲ್ಲ. ಎಂತ ಮಾಡುದು? ಎಂತಕ್ಕೆ
ಅಂತ ನೋಡುವಾಗ ನಿಮ್ ಹೊಟ್ಟೆ ತಂಪಾಯ್ತಾ ಇಲ್ವಾ? ಹಾಗೆ ಮ್ಯಾಲೆ ನೋಡಿ ಸುಮ್ಮನಿದ್ದಾವ. ನೀರ್ ಚಲ್ತೆ ಇತ್ತು, ಇವ್ ಸಂಬಂಧವೇ ಇಲ್ಲ, ಅವಳೇ ನೋಡುದು. ನನ್ಗೆ ಹಾಗೆ ಅನ್ಸಿತ್ತು, ಹೋಗ್ ಒಂದು ಕೆನ್ನೆಗೆ ಒಂದು ಬಿಟ್ಟೆ ಬಿಡುವ ಅಂತ. ಈಗ ಬಾಯಾರಿಕೆ ಆಯ್ತು ಅಂತ ಎಲ್ಲರೂ ನೀರ್ ಕುಡಿದು ಕೊಡುದು ತಪ್ಪೆ. ನೋಡ್ತಾ ಇರ್ತಾರ ನೀರ್ ಕುಡ್ದ ಹೊಟ್ಟೆ ತಂಪಾದ ಕ್ಷಣ ಮೇಲೆ ನೋಡ್ಲಿಕ್ಕೆ ಮಾಡ್ದ. ಮುಖ ನೋಡಿದ, ನೋಡ್ದ, ಅವಳು ನೋಡಿದ್ಲು, ಬರೀ ಒಬ್ಬನೇ ಅಲ್ಲ. ಪರಸ್ಪರ ಇಬ್ಬರು ಆಕರ್ಷಿತರಾದ್ರು. ಹಾಗೆ ಅವ್ರದ್ದು ಮಾತುಕತೆ ಆಯ್ತು, ಪ್ರೇಮ ಅಂತ ಆಯ್ತು. ಅದು ಎಂತದ್ದು ಒಂದು ವಿಧಾನ, ಮದುವೆ ಎಂತದ್ದು ಅಂದ್ರಪ್ಪ, ನಂಗೆ ತಲೆಗೆ ಹೋಗ್ಲಿಲ್ಲ. ಗಾಂಧರ್ವ ವಿಧಿಯಿಂದ ಮದುವೆ ಆಯ್ತು. ಒಂದ್ ಸುತ್ತು ಬಂದ್ರು, ಮದುವೆ ಆಯ್ತು, ಎಲ್ಲ ಆಯ್ತು ಅಂದ್ರು ಬಿಡಿ. ಆಟ ಅಲ್ವಾ? ಅದೇ ಎಲ್ಲ ಆಯ್ತು. ಎಂತದಂತ ಅಂದ್ರಪ್ಪ ಅದು ಅದಷ್ಟು ಬ್ಯಾಗ್ ಹೇಗಾಯ್ತು ಅಂತ ಗೊತ್ತಾಗ್ಲಿಲ್ಲ. ಮತ್ತೆ ಹೀಗೆ ಹೋಗಿ ಆಗ್ ಬರುದೊಳಗೆ ಎಲ್ಲ ಮುಗೀತು. ಆಮೇಲೆ ನೀವು ಹೊರಟೋದ. ಮತ್ತೆ ನಿನ್ನನ್ನು ಕರೆಸ್ಕೊಳ್ತೇನೆ ಅಂತ ಹೋದ ಪುಣ್ಯಾತ್ಮ. ಆಮೇಲೆ ಏನಾಯ್ತು ಕೇಳ್ರಿ, ಈ ಮುನಿಗಳು ಬಂದದ್ದು, ಆಮೇಲೆ ವಿಷಯ ಗೊತ್ತಾದದ್ದು, ಇವಳು ಗರ್ಭಿಣಿ ಅಂತ ಹೇಳಿ ಕರ್ಕೊಂಡು ಅಲ್ಲಿಗೆ ಹೋದದ್ದು. ಅಲ್ಲಿ ಹೋಗಿ ಕೇಳುವಾಗ ಅವನು ಹೇಳುವುದೇನು ಗೊತ್ತಾ? ಏನು? ನೀ ಯಾರ ಏನ? ನಾ ನೋಡ್ಲು ಇಲ್ಲ, ನನಗೂ ನಿನಗೂ ಸಂಬಂಧವೂ ಇಲ್ಲ ಅಂತ. ಹಾಗೇಳಿದ ತಡೇರಿ, ಅವ ಯಾವ ವಂಶದವ? ನಮ್ಮ ವಂಶದವ. ಹಾಗಿದ್ರೆ ನಿಮ್ದು ಆ ಪುರುಗಿರು ಹೇಳೋದು ಒಂದೇ ಕತೆ ಹೇಳ್ಬೇಡಿ. ಇಲ್ಲಿ ಪಾಪ ನಂಬುದವಳು ಕೈ ಕೊಟ್ಟಿ ಮೋಸ ಮಾಡಿದವನು ನಿಮ್ಮ ವಂಶದವನೇ ಅಲ್ವಾ? ಹಾಗಿದ್ರೆ ನಿನ್ನ ಪೀಠಿಕಾ ಪ್ರಕರಣ ಯಾಕೆ ಅಂತ ಕೇಳಿದ್ರೆ ನಮ್ಮ ವಂಶದಲ್ಲಿ ಹೀಗೊಂದು ಪ್ರಕರಣ ನಡೆದಿದೆ ಅಂತ ಅಲ್ವಾ? ನಮ್ಮ ಅದೆಲ್ಲ ಬೇಡ, ಇದ್ಯಾ ವಂಶ ಅಂತೇಳಿ. ಆಟ ನೋಡಿದ್ದಿ ಅಂತ ಆಯ್ತು. ಈಗ ನಾನು ಕೇಳುವುದು ಏನು, ನೀನು ಆಟ ನೋಡಿದ್ದು ಕಣ್ಣಲ್ಲಿಯೋ ಅಥವಾ ಬಾಯಲ್ಲೋ? ಎಂತ ಮಾತಾಡ್ತೀನಿ, ಯಾರಾದ್ರೂ ಬಾಯಲ್ಲಿ ಆಟ ನೋಡ್ತೀರ? ಕಾಣ್ತದ ಅದು? ಕೆಲವು ಸಲ ಹಾಗೆ ಏನು ಕಾಣ್ತದೆ, ಬಿಡ್ತಾ ಅಷ್ಟೇ ಬೇರೆ ಕಾಣುವ ಸಾಧ್ಯತೆ ಇರ್ತದೆ. ಅಂದ್ರೆ ಆಟ ನೋಡ್ತಾ 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 ಆಸಕ್ತರ ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತರು. ಕಣ್ಣು ಆಮೇಲೆ ಅಲ್ಲೇ ಕಣ್ಣು ಮುಚ್ಚಿ ಹೋಗುದು. ಕಣ್ಣು ಮುಚ್ಚುದು, ಬಾಯಿ ತೆರೀತದೆ. ನೀವು ಆ ಮಾತು ಯಾಕೆ ಹೇಳ್ತೀರಿ ನೀವು? ಆಗ ಮುಂದೆ ನಡೆದ ಕಥೆ ಏನಂತ ಗೊತ್ತಾಗುವುದಿಲ್ಲ. ಬೆಳಗಾಗುವ ಹೊತ್ತಿಗೆ ಕಥೆಯ ಮುಕ್ತಾಯದ ಹೊತ್ತಿಗೆ ಮತ್ತೆ ಎತ್ತರ ಆಗುತ್ತದೆ. ಆವಾಗ ಸನ್ನಿವೇಶ ಹಾಗಲ್ವಾ? ಹಾಗಾಗಿ ಹೀಗೆ ಎತ್ತರ ತಿಳ್ಕೊಂಡದ್ದು ಅಂತ ಕಾಣ್ತದೆ ನನಗೆ. ಅಲ್ಲೂ ಆಗ ನೀವು ಹೇಳಿದಾಗ ಆಗುದು. ಕೆಲವತ್ತು ಮಲ್ಕೊಂಡು ಕನೆಗೆ ಎಂತದಕ್ಕೆ ಎಂತಕ್ಕೂ ಸುಖ ಇಲ್ಲ ಅಂತ ಹೇಳ್ತಾರೆ. ನೋಡುದೇ ಯಾವ್ದನ್ನು ಗ್ರಹಿಸ್ತೇವೆ ಗೊತ್ತಾಗುದಿಲ್ಲ. ನನಗೆ ಯಾಕೆ ಮಾತಾಡಿದ್ದು ನೀವು? ಯಾಕೆ ಗೊತ್ತಾ? ಹಾಗಿದ್ರೆ ಮುಂದೆ ನಡೆದಂತಹ ಕಥೆಯನ್ನು ಸರಿಯಾಗಿ ಗಮನಿಸಿಲ್ಲ, ಅಂದ್ರೆ ಮಧ್ಯದ ಕಥೆಯನ್ನು ಸರಿಯಾಗಿ ಗಮನಿಸಿಲ್ಲ. ಏನಾಗಿತ್ತು? ದುಷ್ಯಂತ ಶಕುಂತಲೆಗೆ ಮಾತು ಕೊಟ್ಟು ಹೊರಟು ಹೋದ ಬಳಿಕ ಅವನ ಕುರಿತಾಗಿಯೇ ಈ ಶಕುಂತಲೆ ಯೋಚಿಸ್ತಾ ಇದ್ಳು. ಅವನ ಕೈ ಹಿಡಿದು ನಾನು ಮಡದಿಯಾಗುತ್ತೇನೆ, ನಮ್ಮ ಸಂಸಾರ ಹೇಗೆ ಸಾಗಬಹುದೆನ್ನುವ ಹಂಗನಸನ್ನ ಕಾಣ್ತಾ ಸುಮ್ಮನೆ ಕುಳಿತುಕೊಂಡು ಅದೇ ಸಂದರ್ಭಕ್ಕೆ ಆ ಆಶ್ರಮಕ್ಕೆ ದೂರ್ವಾಸ ಮುನಿಗಳ ಆಗಮನ ಆಯಿತಂತೆ. ಅವರು ಬಂದದ್ದು ಇವಳ ಗಮನಕ್ಕೆ ಬರಲಿಲ್ಲ. ಅತಿಥಿ ಸತ್ಕಾರವನ್ನು ಮಾಡುವುದಕ್ಕೆ ಮುಂದಾಗಲಿಲ್ಲ. ದೂರ್ವಾಸರಲ್ವಾ, ಮುಖದಲ್ಲಿ ಮೂಗುಂಟು ಅಂತ ಹೇಳಿದ್ರೆ ಸಿಟ್ಟು ಬರ್ತದೆ. ಕೃತರಾದಂತಹ ಅವರು, ನೀನು ಯಾವನ ನೆನಪಿನಲ್ಲಿ ನನ್ನನ್ನು ಸತ್ಕರಿಸದೆ ಸುಮ್ಮನೆ ಇದ್ದೀಯೋ ಅವನಿಗೆ ನಿನ್ನ ನೆನಪು ಮರ್ತಾ ಹೋಗ್ಲಿ ಎನ್ನುವ ಶಾಪ ಕೊಟ್ಟರು. ಆ ಶಾಪದ ಫಲವಾಗಿ ದುಷ್ಯಂತ ಭೂಪತಿಗೆ ಮರೆತು ಹೋಯಿತು. ಇನ್ನೂ ಒಂದು ಕಥೆ ಉಂಟು. ದುಷ್ಯಂತ ಭೂಪತಿ ಹೋಗುವ ಸಂದರ್ಭದಲ್ಲಿ ತನ್ನ ಮುದ್ರಿಕೆಯುವಂತ ಉಂಗುರವನ್ನು ಶಕುಂತಲೆ ಕೊಟ್ಟು ಹೋಗಿದ್ದ. ಕೊಟ್ಟಿಲ್ಲ, ಹೊಸ ಖರ್ಚಿಗೆ ಅಂತ ಮಾಡ್ತಾನೆ. ಒಳಗೋಗಿ ಮದ್ವೆ ಆಯ್ತು ಎಲ್ಲ ಆಯ್ತು ಅನ್ನಲ್ಲ, ಅದಕ್ಕೆ ಮ್ಯಾಲಿಂದ ಏನೋ ಖರ್ಚಿ ಕೊಟ್ಟೋದು ಅಂತ ಮಾಡ್ದೆ. ಹಿಡಿಸಿದ್ದಾವ ಎಂತದ್ದು ಮುದ್ರೆ ಉಂಗುರವನ್ನು ಕೊಟ್ಟು ಹೋಗಿದ್ದ. ಓ, ಉಂಗುರ ಕೊಟ್ಟದ್ದ. ಆಮೇಲೆ ಕಣ್ಣು ಮುನಿಗಳ ಆಶ್ರಮದಿಂದ ದುಷ್ಯಂತ ಭೂಪತಿಯ ಆಸ್ಥಾನಕ್ಕೆ ಹೋಗುವ ಸಂದರ್ಭದಲ್ಲಿ ನದಿಯನ್ನು ದಾಟಬೇಕಾದಂತಹ ಸಂದರ್ಭ ಒದಗಿ ಬಂದಂತೆ. ಆ ನದಿಯನ್ನು ದಾಟುವಾಗ ಕೈ ಹೀಗೆ ನದಿಯಲ್ಲಿ ಆಡಿಸ್ತಾ ಇಲ್ವೋ, ಉಂಗುರ ಹಾಕೊಂಡವ್ರು. ಹೌದು, ಆ ಉಂಗುರ ಜಾರಿ ನದಿಯಲ್ಲಿ ಬಿತ್ತು. ಹೌದು, ದುಷ್ಯಂತ ಭೂಪತಿ ಇದೋ ನೀನು ಕೊಟ್ಟಂತ ಉಂಗುರ ನೋಡು ಅಂತ ತೋರಿಸ್ತಾಳೆ. ಬೆರಳಲ್ಲಿ ಉಂಗುರ ಇಲ್ಲ. ಸಾಕ್ಷಿ ಏನು? ಸಾಕ್ಷಿ ಇಲ್ಲ. ಸಾಕ್ಷಿ ಇಲ್ಲ, ಅವನಿಗೆ ದೂರ್ವಾಸರ ಶಾಪ ಬೇರೆ. ಹಾಗಾಗಿ ಮರೆತು ಹೋಯ್ತು. ಬಿಟ್ರೆ ಗೊತ್ತಿಲ್ವಾ? ನಿನ್ನ ಹಾಗಿನ ಬೆಸ್ತನೊಬ್ಬ ಮೀನು ಹಿಡಿಯುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಂದು ಮೀನು ಆ ಉಂಗುರವನ್ನು ನುಂಗಿತಂತೆ. ಮೀನು ಹಿಡಿದು ತಂದು ಸಿಗಿದು ನೋಡಿದಾಗ ಅದರ ಹೊಟ್ಟೆಯಲ್ಲಿ ಒಂದು ಉಂಗುರ ಇತ್ತು. ಆ ಉಂಗುರವನ್ನು ಮಹಾರಾಜನಿಗೆ ಅಂದ್ರೆ ದುಷ್ಯಂತ ಭೂಪತಿಗೆ ಒಪ್ಪಿಸಿದಾಗ, ಹಿಂದೊಂದು ಸಂದರ್ಭದಲ್ಲಿ ನಾವು ಶಕುಂತಲೆಗೆ ಮಾತು ಕೊಟ್ಟಿದ್ದೆ ಅಂತ ನೆನಪಾಗಿ ಪುನಃ ಮತ್ತೆ ಸಂಸಾರ ಒಂದಾಗಲಿಲ್ವೋ, ಅದು ಕಥೆ. ಅವರೇ ಈ ಶಾಪದಿಂದ ಹೀಗಾದದ್ದು. ಹೌದು, ನೆನಪಿಗೆ ಆ ಉಂಗುರ ಕೊಟ್ಟು ಸಿಕ್ಕಿದಾಗ ಮತ್ತೆಲ್ಲ ನೆನಪಾದದ್ದು. ತಗೊಂಡೋಗಿ ಕೊಟ್ಟವ್ ನಮ್ ಜಾತಿಯವ ನೋಡಿ, ಎಂತ ಪ್ರಾಮಾಣಿಕ.
ಅಲ್ಲ ನೀವು ನಮ್ಮ ಜಾತಿ ಅಂತ ಹೇಳುವುದಕ್ಕೆ ಹೊರಟಾಗ್ತದೆ ನನಗೆ ಗೊತ್ತಾಗಿದೆ. ಹೇಳ್ತೀಯ ಅಲ್ಲ ನಾ ಹೇಳ್ಬಾರ್ದಿತ್ತು, ನಿಜವಾಗಿ ನೀವು ಹೇಳ್ಬೇಕಿತ್ತು. ನಿಜವಾಗಿ ನೀವು ಹೇಳ್ತಿದ್ದು ಅಲ್ಲ ಕೆಲವು ಸಲ ಏನಾಗ್ತದೆ ಕೇಳಿದ್ರೆ ನಿಮ್ಗೆಲ್ಲ ಇಂಥ ದೊಡ್ಡವರಿಗೆ ಆಗುದಿಲ್ಲ, ಆಗ ನಾವು ಸ್ವಲ್ಪ ಹೇಳ್ಕೊಳ್ಬೇಕಾಗ್ತದೆ, ಬೇರೆ ಗೊತ್ತಿಲ್ಲ, ಹೇಳ್ಬೇಕಾಗುದಿಲ್ಲ. ಉಂಡವನು ಹರಸುವುದು ಬೇಕು, ಉಂಡವನು ಹರಸುವುದು ಬೇಕಾಗಳು, ಉಂಡವ ಹರಸುವುದು ಬೇಡ ಬೇಡ. ಆದ್ದರಿಂದ ಒಂದವ ಶಪಿಸುವುದು ಬೇಡ. ನಿಮ್ಮ ಹಾಗಂತ ಮೆಚ್ಚುಗೆ ಆದವ ಮೆಚ್ಚುಗೆ ವ್ಯಕ್ತಪಡಿಸಬಾರ್ದು ಅಂತ ಎಲ್ಲೂ ಇಲ್ಲ, ಅದೇನಿಲ್ಲ. ಅದೊಂದುಂಟು. ಹಾಗೆ ಕೊಟ್ಟದ್ರಿಂದ ಈ ಕತೆ ಹೀಗಿತ್ತ. ಹಾಗಿದ್ರೆ ಶಾಪ ನಿಮಿತ್ತ ಬಿಟ್ಟರೆ ಅವ ತಪ್ಪಿದಷ್ಟಲ್ಲ, ಬಹುಶಃ ನಾವು ಮನಿಕೊಂಡ ಸಂದರ್ಭದಲ್ಲೇ ಅವ ದೂರವಾಸಿರ್ಬೋದು ಹೋದ್ರೆ ನಾವು ಮಲ್ಕೊಂಡು ಬರುವಂತದ್ದು ಮೋಸ ಆದದ್ದು ಮತ್ತೆ ಪೂರ್ತಿ ವ್ಯತ್ಯಾಸ ಆಯ್ತು. ಆ ಕಾರಣಕ್ಕಾಗಿ ಬರದ ಗುಣಗಳ ಶಿವಳು ಧರ್ಮ ತೊರೆದು ಹೋಗುವರಲ್ಲ ಎಂದಿಗೂ. ಧರ್ಮ ತೊರೆದು ಹೋಗುವರಲ್ಲ ಎಂದಿಗೂ. ಸೋಮಮನಿಗಳು ಸಿದ್ಧ ಸೋದರು ಅವರ ವಂಶದಲ್ಲಿ ಹುಟ್ಟಿದವ ನಾನು. ಆಡುತ್ತಿರುವಂತಹ ಮಾತನ್ನು ಕೇಳು. ಒಂದು ಮುನಿಗಳು ಸಿದ್ಧ ಸಾಧ್ಯರು ನನ್ನ ಮಾತನ್ನು ಇವತ್ತು ಆಲಿಸಬೇಕು. ಆಡುತ್ತಿರುವಂತಹ ಪ್ರತಿಜ್ಞೆಯನ್ನು ಕೇಳು. ಈ ಸಿಂಹಾಸನವನ್ನು ಇನ್ನು ಮುಂದೆ ನಾನು ಏರುವುದೇ ಇಲ್ಲ. ಆ ಮಾತಿಗೆ ತಪ್ಪಿದ್ರೆ ಶಂತ ಸುತನಲ್ಲ. ಬಿಡು ಬಿಡುಗಾದೆ ಬಿಡು ಬಿಡುಗಾದೆ ಮೆಚ್ಚಿದೆ ಹೊರದೆ ಬಿಡುತ್ತಲೆಯ ಮೆಚ್ಚಿದೆ ಹೊರದೆ ಬಿಡುತ್ತಲೆಯ ಕಡು ಸಂತೋಷದೊಳಿಗೆಯ ಕೃತಿಯ ಹೊರಗೆ ಬಟ್ಟವ ಕಟ್ಟುವ ನಿಶ್ಚಯ. ಬಿಡು ಬಿಡುಗಾದೆಯ ಇನ್ನು ಮಾತಾಡೋ ಪ್ರಶ್ನೆನೇ ಇಲ್ಲ. ಯಾವಾಗ ಸಿಂಹಾಸನ ಏರುವುದಿಲ್ಲ ಅಂತ ನೀವು ಮಾತು ಕೊಟ್ರ ನಿಮ್ಮ ಮುಖ ನೋಡುವಾಗಲೇ ಗೊತ್ತಾಗ್ತದೆ ಮಾತಿಗೆ ತಪ್ಪೋರು ನೀವಲ್ಲ. ಹಾಗಿದ್ರೆ ನನ್ನ ಮೊಮ್ಮಕ್ಕಳಿಗೆ ಅಧಿಕಾರ ಹೇಳಲಿಕ್ಕೆ ಏನು ಮಾಡ್ತಿಲ್ಲ. ಈ ಹುಡುಗಿ ಕರ್ಕೊಂಡ್ಬಂದು ಮೆಚ್ಚಿದೆ ಒಡನೀವೆನು ಹೃದಯ ಮೆಚ್ಚಿದೆ ಒಡನೀವೆನು ಹೃದಯ ರಾಜದೊಳಿಗೆಯು ಪ್ರತಿಯ ಹುಡುಗಗೆ ಬಟ್ಟವ ಕಟ್ಟುವ ನಿಶ್ಚಯ. ಬಿಡು ಬಿಡು ಗಾಂಗೆಯ. ನನಗೆ ಬಹಳ ಸಂತೋಷ ಆಯ್ತು. ಸಂತೋಷ ಆಯ್ತಾ? ಖಂಡಿತ ಸಂತೋಷ ಆಯ್ತು. ಇನ್ನು ನನ್ನ ಆಸೆ ಏನುಂಟು ಅದು ನೆರವೇರ್ತದೆ ಅಂತಲೇ ಆಯ್ತು. ನಾಳೆ ನನ್ನ ಮಗಳು ಹೊಟ್ಟೆಲಿ ಹುಟ್ಟಿದವನಿಗೆ ನೀವು ಅಧಿಕಾರ ಕೊಡ್ತೀರಿ ಅಂತ ಹೇಳಿದ್ರೆ ಬರೆಯ ಕೊಡ್ತೆ ಅಂದ್ರು ನಾವು ಒಪ್ಪುದಿಲ್ಲಾಗಿತ್ತು. ನಾವೇನು ಹೊಳೆ ಬದಿಯವ್ರೇನು ಹೆದ್ರು ಅಂತ ಲೆಕ್ಕ ಹಾಕುದು ಬೇಡ. ಅಲ್ಲಪ್ಪ, ನಿನ್ನ ನೋಡಿದ್ರೆ ಗೊತ್ತಾಗ. ಆದ್ರೆ ನೀವು ಹೇಳ್ದು ಒಂದು ಮಾತುಂಟು ನೋಡಿ, ಯಾವ ಕಾರಣಕ್ಕೂ ನಾ ಸಿಂಹಾಸನ ಏರುವುದಿಲ್ಲ. ನಿಮ್ಮ ಅಪ್ಪ ನೀವು ಒಬ್ಬನೇ ಮಗ ಅಲ್ವಾ? ಹೌದು. ಅಲ್ಲ ಒಬ್ಬರೇ ಅಲ್ವಾ? ಹೌದು. ಮುಗಿತು ಮತ್ತೆಂತದ್ದು. ನೀವು ಒಬ್ಬರು ಏರುವುದಿಲ್ಲ ಕೊಡ್ತೇನೆ ಅಂತ ಹೇಳಿದ ಮೇಲೆ ನೀವು ಏರುವುದಿಲ್ಲ ಅಂದ್ರೆ ನನ್ನ ಮಗಳು ಹೊಟ್ಟೆಲಿ ಹುಟ್ಟಿದವ್ರು ಸಿಗ್ಲೇಬೇಕಲ್ಲ. ಸರಿ. ಆದ್ರಿಂದ ಸಮಸ್ಯೆ ಇಲ್ಲ. ಕೊಡ್ತೇನೆ. ಈಗಿಂದ ಈಗ ಮಗಳು ಕರ್ಕೊಂಡು ಬಂದೆ ನಾನು. ಏನಪ್ಪ ಏನು? ನಮಸ್ಕಾರ. ದಯವಿಟ್ಟು ಈ ವ್ಯವಹಾರ ಆಗುದಿಲ್ಲ, ನೀವು ಬರಬಹುದು. ಬೇಸರ ಮಾಡ್ಕೋಬೇಡಿ, ನಮಗಿದು ಹೊಂದಾಣಿಕೆ ಆಗುದಿಲ್ಲ. ದಾಶರಾಜ, ಏನು ಹಸ್ತಿನಾವತಿಯವರ ಮೇಲೆ ನಿನಗೆ ದ್ವೇಷ ಉಂಟು ಹೇಗೆ? ಯಾಕೆ ಸ್ವಾಮಿ? ಇಲ್ಲದೆ ಇದ್ರೆ ತನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮೊಮ್ಮಕ್ಕಳಿಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿದೆ. ಆದೀತು ಅಂತ ನಾನು ಹೇಳಿದೆ. ಒಪ್ಪಿದ್ರಿ? ಅಷ್ಟು ಮಾತ್ರ ಅಲ್ಲ, ಪಟ್ಟವನ್ನು ನಾನು ಏರುವುದಿಲ್ಲ ಅಂತ ಹೇಳಿದೆ. ಅದು ಒಂದು ಪ್ರತಿಜ್ಞೆ ಆಯ್ತು. ನೀವು ಈಗ ನಿನ್ನ ಮಗಳನ್ನು ಕೊಡದೇ ಇದ್ರೆ, ನಾನು ಪಟ್ಟವನ್ನು ಏರದೇ ಇದ್ರೆ ಹಸ್ತಿನಾವತಿಯ ಸಿಂಹಾಸನದ ಗತಿ ಏನು ಅಂತ ಆಗುವುದಿಲ್ವ ಹೇಳು ಸ್ವಾಮಿ. ಉತ್ಸಾಹದಲ್ಲಿ ಎಲ್ಲ ಮರೆತು ಸಂತೋಷದಲ್ಲಿ ಹೊರಟವ ನಾನು. ಮನೆ ಪಕ್ಕ ನಂಗೆ ತಲೆ ಹೋಯ್ತು. ಏನು? ನೀವು ಸಿಂಹಾಸನ ಏರುವುದಿಲ್ಲ ಅಂದ್ರೆ ಹೌದಾ? ಹೌದು. ಹಾಗಂತ ನೀವು ಮದುವೆ ಆಗುದಿಲ್ಲ ಅಂತೇನು ಹೇಳಲಿಲ್ಲ. ಇಲ್ಲ, ಹೇಳಿಲ್ಲ. ಪ್ರಾಯ ಸಮರ್ಥರು ನೀವು. ಸಹಜವಾಗಿ ನಾಳೆ ಮದುವೆ ಆಗ್ಲೇಬೇಕಾ? ಆಗ್ತೇನೆ. ಮದುವೆ ಆದ್ಮೇಲೇನು ಮದುವೆ ಆಗುದು ಯಾಕೆ ಹೇಳಿ?
ತುಂಬ ಸಂಸಾರ ಧರ್ಮ ಪ್ರಜಾ ಸಂಪತ್ ಸಿದ್ಧಾರ್ಥಂ ಅಲ್ವಾ? ಸುಮ್ಮನೆ ಇರ್ಲಿಕ್ಕೇನು ಮದುವೆ ಆಗುದಿಲ್ಲ, ನೀವು ಸಹಜ ಮದುವೆ ಆಗುದು, ಮಕ್ಕಳು ಹುಟ್ಟುದು ಸಹಜ ಅಲ್ವಾ? ಹೌದು, ಮಕ್ಕಳನ್ನು ಪಡೆಯುತ್ತೇವೆ. ಅದ್ರಲ್ಲೂ ನಿಮ್ಮ ನೋಡಿದ್ಮೇಲೆ ನನಗೆ ವಿಶ್ವಾಸ ಉಂಟಾಗ್ತದೆ. ಆದ್ರೂ ಒಂದು ಸಮಸ್ಯೆ ಉಂಟು. ಏನು? ನೀವೇನೋ ಬೇಡ ಅಂತ ಬಿಟ್ಟಿರ್ಬೋದು, ಆದ್ರೆ ನಾಳೆ ನಿಮ್ಮ ಮಕ್ಕಳು ಬೇಡ ಹೇಳ್ತಾರೆ ಅಂತ ಹೇಳಲಿಕ್ಕುಂಟಾ? ನೋಡಿ, ಸಮಸ್ಯೆ ಎಲ್ಲಿ ಬಂತು ಅಂದ್ರೆ, ನೀವು ಬೇಡ ಅಂತ ಹೇಳಿದ್ರು ಅವ್ರು ನಾಳೆ ಬೇಕು ಅಂತ ಕೂತ್ರೆ ಅಷ್ಟಕ್ಕೆ ಪ್ರಕರಣ ಮುಗಿಲಿಕ್ಕಿಲ್ಲ. ಬೇಕು ಅಂತ ಹೇಳುವುದಷ್ಟೇ ಅಲ್ಲ, ಊರ್ ಜನರ ಪಂಚಾಯತಿಗೆ ಯಾರನ್ನಾದ್ರೂ ಸೇರಿಸ್ಬಿಟ್ರು ಅವರು, ಪಂಚಾಯತಿ ತೀರ್ಮಾನ ಆಗಿ ಎಷ್ಟಂದ್ರು ಹೊಳೆ ಬದಿಗಿದ್ದ ಅಂಬಿಗರು ಹುಡುಗಿ ಅದು ಅವ್ರಿಗೆ ಅಧಿಕಾರ ಕೊಡು ಸರಿಯಲ್ಲ ಅಂತ 4 ಜನ ಒಟ್ಟಾಗಿ ಪಾಪ ನಮ್ಮ ಮಕ್ಕಳ ಮೊಮ್ಮಕ್ಕಳ ಕೈಗೆ ರಟ್ಟೆ ಕೈ ಹಾಕುವ ಪರಿಸ್ಥಿತಿ ಬಂದ್ರೆ ಅವರವರೇ ಹೊಡೆದಾಡಿಕೊಳ್ಳುವ ಹಾಗಾಗಬಾರದು. ಯಾಕೆ ಹೇಳ್ತೇನೆ ಗೊತ್ತಾ? ನೀವು ಒಳ್ಳೆಯವರೇ ಸ್ವಾಮಿ, ನಿಮ್ ಮಾತು ನೋಡಿದ್ರೆ ನಮ್ಗೆ ಅರ್ಥ ಆಗ್ತದೆ. ಆಡಿದ ಮಾತನ್ನು ತಪ್ಪವ್ರು ಖಂಡಿತ ನೀವು ಅಲ್ಲ ಅನ್ನೋದು ನನಗೆ ಅನಿಸ್ತಿದೆ. ಬಹಳಷ್ಟು ಮಾತಾಡುವವರಲ್ಲ, ಆಡದ ಒಂದು ಮಾತಿಗೂ ನೀವು ಚ್ಯುತಿ ಇಲ್ಲ, ಅದರಲ್ಲಿ 2 ಮಾತೇ ಇಲ್ಲ. ಆದ್ರೆ ಈ ಸವತಿ ಮಕ್ಕಳ ದ್ವೇಷ ಹೇಳುವುದುಂಟು ನೋಡಿ. ಹೌದು, ಹುಟ್ಟು ತಾಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳಾಗುತ್ತಾರೆ. ಇದು ಎಲ್ಲಿಂದ? ಈಗಲ್ಲ, ಅದು ನಮಗೆ ಭೂಮಿ ಹುಟ್ಟಿದಿಂದಲೂ ಅದು ಉಂಟು ಅಂತ ಹೇಳಿದೆ. ಸರಿ, ಇದು ನನಗೆ ಆಟದಲ್ಲೇ ಗೊತ್ತಾದ್ದು. ಹೌದಾ? ಹೌದಪ್ಪ, ಬೇಗ ಆಟಕ್ಕೆ ಕೂತ್ಕೊಂಡಿದ್ದೆ. ಒಳ್ಳೆ ದೇವಿ ಮಾತ್ಮ ಅಂತ ಬಹಳ ಸಂತೋಷದಲ್ಲಿ ನಾನು ಕೂತದ್ದು. ಅಲ್ಲಿ ನೋಡಿ, ಕತೆ ಶುರುವಾಯ್ತಾ ಹೋಯ್ತಾ ಅಲ್ವಾ? ಕೊನೆಗೆ ನೋಡ್ಬೇಕು, ಈ ಕಡೆಗೆ ಒಂದಿಷ್ಟು ಜನ ದೇವತೆಗಳ ಪ್ರವೇಶ ಆಯ್ತು. ಆ ದೇವತೆಗಳ ಪ್ರವೇಶ ಆಗೋದೆ ಆ ಭಾಗವತನ ಪದ್ಯ ಕೊಟ್ಟದ್ ನೋಡ್ಬೇಕಾದ್ರೆ ನೋಡ್ಲಿಕ್ಕೆ ಒಳ್ಳೆ ಹಾನಿ ಗೆಂಡೆ ಇದ್ದಂಗಿಲ್ಲ. ಆ ಭಾಗವತನ ಒಂದು ಒರ್ಳುವುದಂದ್ರೆ ಎಂತದ್ದವ, ಕಿವಿ ಒಳಗೆ ಬೆಲ್ಲ ಹಾಕೊಳ್ಬೇಕು ಆ ರೀತಿ. ಅವ ಮೊದ್ಲ ಅದು ಒರಳು ಒಳ್ಳೆ ಒರಳು ಆ ಭಾಷೆಲ್ಲ ಹೇಳಿದ್ರು ಚಂದ. ಅದು ನಿಮ್ಗೆ ಸರಿ ಆಗುದಿಲ್ಲ ಅಂತ ನಾನು ಆದಷ್ಟು ಯಾಕೆ ಹೇಳಿದೆ ಗೊತ್ತಾ? ಅವ ಬಂದಾಗ ಹೌದು, ಈ ದೇವತೆಗಳಲ್ಲಿ ಕೇಳ್ತಾರೆ, ಎಲ್ಲಾದ್ರೂ ರಕ್ಕಸ್ತ್ರ ಬಂದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದ್ದು. ಭಾಗವತನ ಮತ್ತು ಪದ್ಯ ಕೊಟ್ಟ ಹುಡುಗರ ಮಕ್ಕಳು ಹಾರಿಸಿದ್ದು, ಅವ್ರು ಬರ್ಲಿ, ಅವ್ರು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಎಲ್ಲ ಕೊಚ್ಕೊಂಡಿದ್ದು ಅಷ್ಟಿಷ್ಟಲ್ಲ. ಇಷ್ಟ ಆಯ್ತಾ? ಈಚೆಯಿಂದ ಹೀಗೆ ಇವ್ರು ಹೋದ್ರ ಆ ಬದಿಗೆ ಒಂದಿಷ್ಟು ಜನ ಬಿಡಮಂಡೇಲಿ ಬಂದ್ರು ನೋಡಿ. ಹಿಂದೆ ಬಂತು. ಅದ್ರ ಒಬ್ಬ ದೊಡ್ಡ ಕಿರೀಟ ಇಟ್ಕೊ ಬಂದಿದ್ನಪ್ಪ, ಹೀಗಿದ್ದದ್ದು. ಅವ ಬಂದದ್ದೇ ಅವ ಕೇಳ್ದ, ಈ ಬಾಬತಿಗೆ ಸೇರ್ಸ್ಕೊಡುದು. ನಾವು ಅಕ್ಕನಗುರು ನಮ್ಗೆ ಅಧಿಕಾರ ಬರ್ಬೇಕು, ಅವರೇ ಇಟ್ಕೊಂಡಿದ್ದ. ಪಾಪ ಅವರಷ್ಟು ಆಟ ಎಲ್ಲ ಹಾಳು ಮಾಡಿದ್ದಿ ಭಾಗವತ್ನೆ. ನಾನು ಭಾಗವತ ಆಗುದಲ್ಲ, ಅವ್ರು ಹೆಚ್ಚಿಗೆ ಹಾರಿಸಿದ್ದೆ ಭಾಗವತ. ಏನು ಕುಂಚೆಟ್ಟ ಹಾರುದ್ ನೋಡ್ಬೇಕು ಒಬ್ಬೊಬ್ರು. ಎಲ್ಲ ಇಷ್ಟು ಮಾಡ್ದ. ನನಗೆ ನೋಡ್ತಿ ಇದ್ದ ಸಿಟ್ಟು ಬಂದೇ ಹೋಯ್ತು. ಪಾಪ ಅವ್ರು ಬಂದು ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಿದ್ರ ಇಲ್ಲ, ಎಲ್ಲ ಹಿಡಿಸ್ ಹಾಕುದು ಈ ಭಾಗವತ ಅಂತ ಹೇಳಿ ನಾನು ಹೋಗ ರಂಗಸ್ಥಳ ಹತ್ತದ್ದೆ. ಹೌದಾ? ಯಾರ ಮನೆ ಹಾಳು ಮಾಡ್ಲಿಕ್ಕೆ ಇಲ್ಲಿ ಕೂತಿದ್ರಿ ನೀವು? ನಿಮ್ಗೆ ಇದು ಬೆಂಕಿ ಹಚ್ಚುದು ಚಂದ ನೋಡುದ ನೀವು? ಏನು ಆಗ ಅವ್ರ ಹತ್ರ ಹಾಗೆ ಹೇಳಿದ್ರಿ, ಇಲ್ಲಿ ಬಂದು ಹೀಗೆ ಹೇಳ್ತೀರಿ. ಎರಡೂ ಹೇಳಿ ಹಾರಿಸುದು ನೀವೇ, ಬೆಂಕಿ ಹಚ್ಚುದು ನೀವೇ ಅಂದೆ. ಆಗ ಭಾಗವತರು ಇಲ್ಲ, ಒಳ್ಳೆ ಜನ ಅವರು, ನೀನು ಕೇಳಿದ್ದು ಒಳ್ಳೇದಾಯ್ತು. ಈಗ ಏನಾಗಿದೆ ಅಂದ್ರೆ, ಎಷ್ಟೋ ಜನ ಯಕ್ಷಗಾನಕ್ಕೆ ಅಂತ ಬರ್ತಾರೆ, ನೋಡ್ತಾರೆ. ಅವರಷ್ಟೊತ್ತಿಗೆ ಏನೋ ವಿಮರ್ಶೆ ಮಾಡಿಕೊಂಡು ಸರಿ ಗೊತ್ತುಂಟ ಗೊತ್ತಿಲ್ಲೋ ಅವ್ರಿಗೆ ಬಂದ್ ಲೆಕ್ಕದಲ್ಲೇ ಹೇಳ್ಕೊಂಡು ಹೋಗ್ಬಿಡ್ತಾರೆ. ನೀ ಇಲ್ಲಿ ಬಂದು ಕೇಳಿದ್ ನಮ್ಗೆ ಬಹಳ ಸಂತೋಷ ಆಯ್ತು. ಇದು ಈ ಸೌತಿ ಮಾತ್ಸರ್ಯ ದಾಯಾದ್ಯ ಮಾತ್ಸರ್ಯ ಅಂದ್ರೆ ಇದೆಯಾ? ಇದು ಭೂಮಿ ಹುಟ್ಟಿದಲ್ಲಿಂದ ಮುಖ್ಯ. ಅದೆಂತದ್ದು ಈ ಕಥೆಯಲ್ಲೇ ಮೊದ್ಲಿಂದೇ ಉಂಟು ಅಂದ್ಮೇಲೆ ಲೆಕ್ಕ ಹಾಕು. ಅದು ಎಲ್ಲ ಇದ್ದದ್ದೇ, ಯಾವ ಕಾರಣಕ್ಕೂ ಅದು ಹೋಗಲಿಲ್ಲ ಅಂದ್ರು. ಅನಾದಿ ಕಾಲದಿಂದ ಉಂಟೋದು ಅಂತಾದ್ರೆ ನೀವ್ ಎಷ್ಟೇ ಒಳ್ಳೆಯವರಾದ್ರು ನಾಳೆ ನಿಮ್ಗೆ ಹುಟ್ಟಿದಂತ ಮಕ್ಕಳು ಬಿಡ್ತಾರೆ ಹೇಳಿ ಕುಂಟ. ಈ ದಾಯಾದ ಮತ್ಸರ ಉಂಟಲ್ಲ ಒಂದೇ ಬರ್ತದೆ. ಕೊನೆಗೆ ಎಲ್ಲವರು ಎಳೆದು ಬೀಸಾಡಿ ಗಟ್ಟು ಮೊಟ್ಟೆ ಕೊಟ್ಕೊಂಡು ಹೊರಡಿ ಅಂದ್ರೆ ಮತ್ತೆ ನಮ್ಮ ಮೊಮ್ಮಕ್ಕಳು ನನ್ನ ಮಗಳೆಲ್ಲ ಮತ್ತೆ ಹೊಳೆ ಬದಿ ಬರುವುದ. ಆದ್ರಿಂದ ಯಾವ ಕಾರಣಕ್ಕೂ ಇದು ಬೇಡ, ನಮ್ಗೆ ನಿಮ್ಗೆ ಹೊಂದಾಣಿಕೆ ಆಗುದಿಲ್ಲ. ನೀವು ಮದುವೆ ಆಗಿ ನಾಳೆ ಮಕ್ಕಳು ಹುಟ್ಟಿ ಅವ್ರ ಹತ್ರ ಪೆಟ್ಟು ತಿನ್ಕೊಂಡು ಈ ಗೋಳೆ ಬೇಡ. Oh
ದುರಾಲೋಚನೆ ಅಲ್ಲ, ದೂರಾಲೋಚನೆ ಎನ್ನುವ ಸ್ಪಷ್ಟ ಆಯಿತು. ನೋಡಿ, ತಿಳುವಳಿಕೆ ನಿಮ್ಗೆ ಉಂಟು, ಒಳ್ಳುಕ್ ಇದೇ ಸಾಕ್ಷಿ. ಹಾ, ಸಾಮಾನ್ಯ ಜನ ಹೇಳುವುದು ಇದು ದುರಾಲೋಚನೆ ಅಂತ ಹೇಳುದು. ಯಾವನೇ ಆದ್ರೂ ತನ್ನ ಮೊಮ್ಮಕ್ಕಳ ಕುರಿತಾಗಿ ಅತ್ಯಂತ ಆಸಕ್ತಿಯನ್ನು, ಪ್ರೀತಿಯನ್ನು, ಅವರ ಭವಿಷ್ಯತ್ತಿನ ಕುರಿತಾಗಿ ಯೋಚನೆ ಮಾಡಿದ್ರೆ ಅದು ಅಪರಾಧ ಏನು ಅಲ್ಲ ಅಲ್ವಾ? ಹಾಗಿದ್ರೆ ನಿನ್ನ ಅನುಮಾನ ಪರಿಹಾರ ಆಗಬೇಕು ಅಂತ ಆದ್ರೆ ಆಡುವ ಮಾತನ್ನು ನಾವು ಧರಿಸಬೇಕು. ಏನು ನಾನು ಹೇಳುವುದೇನು ಗೊತ್ತಾ? ಹಿಂದಿನ ಆರೋಗ್ಯ ಮರಣ ಪರ್ಯಂತ ಹಿಂದಿನ ಆರೋಗ್ಯ ಮರಣ ಪರ್ಯಂತ ಮರಣ ಪರ್ಯಂತ ಕೇಳು. ಏನ್ ಸ್ವಾಮಿ? ಲೋಕದ ವ್ಯಕ್ತ ಅವ್ಯಕ್ತ ಶಕ್ತಿಗಳ, ತ್ರಿಮೂರ್ತಿಗಳ, ಚತುರ್ವೇದಗಳ, ಪಂಚಭೂತಗಳ, ಷಟ್ಶಾಸ್ತ್ರಗಳ, ಸಪ್ತ ಋಷಿಗಳ, ಅಷ್ಟ ವಸುಗಳ, ನವಗ್ರಹಗಳ, ದಶ ದಿಕ್ಕುಗಳ, ಏಕಾದಶ ರುದ್ರಗಳ, ದ್ವಾದಶಾದಿತ್ಯರ ಆಣೆಯಾಗಿಯೂ ಸಿಂಹಾಸನವನ್ನು ಏರುವುದಿಲ್ಲ. ಮದುವೆ ಎನ್ನುವಂತಹ ಸಂಸ್ಕಾರ, ಹಸ್ತಿನಾವತಿ ಅಧಿಕಾರ ಎನ್ನುವುದು ದಾಶರಾಜ್ಯ ಸಂತತಿಗೆ ಮೀಸಲು. ಈ ಲೋಕದ ಎಲ್ಲ ಹೆಣ್ಣು ಮಕ್ಕಳು ತಾಯಿ ಗಂಗಾ ಭವಾನಿಗೆ ಸಮಾನ. ಇದು ನನ್ನ ಪ್ರತಿಜ್ಞೆ. ದಿವಿಜವರೆಲ್ಲ ನೋಡಿ ಜಾನವಿಯ ಕೂರಬೆಂದು ಪಾಡಿ ಪರಮ ಬೀಜದ ಜಪದವ ಗೈದ ನಿಮದರದ ಮುಂದನ ಸೌಖ್ಯವ. ಭೀಷಣವಂತ ಪ್ರತಿಜ್ಞೆ ಮಾಡಿದಂತ ನೀನು ಇವತ್ತಿನಿಂದ ಭೀಷ್ಮ ಭೀಷ್ಮ ಭೀಷ್ಮ. ಅದೆಂತ ಆಕಾಶವಾಣಿ? ಅಂಬರವಾಣಿ. ಅಂಬರವಾಣಿ, ಹೌದು. ಅಂದ್ರೆ ಅದೇ ಮೇಲಿಂದ ದೇವತೆಗಳಾಡಿದಂತಹ ಮಾತು. ಏನು? ಈ ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಯಾರು ಆಡಿರದ, ಇನ್ನು ಮುಂದೆಯೂ ಆಡಲಾರದಂತಹ ಪ್ರತಿಜ್ಞೆಯನ್ನು ಮಾಡಿದವ ನಾನು. ಭೀಷಣವಾದಂತಹ ಪ್ರತಿಜ್ಞೆ ಮಾಡಿದ ಕಾರಣವಾಗಿ ಇನ್ನು ಮುಂದೆ ಭೀಷ್ಮ 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 ಎನ್ನುವ ನಾಮಧೇಯವನ್ನು ಕೊಟ್ಟರು. ಸ್ವಾಮಿ, ಬಹಳ ಸಂತೋಷ ಆಯ್ತು. ಬಹಳಷ್ಟು ಜನ ಹುಟ್ಟುತ್ತಾರೆ, ಸಾಯ್ತಾರೆ ಪ್ರಪಂಚದಲ್ಲಿ. ಅವ ಹುಟ್ಟಿದ್ದಕ್ಕೂ ಅರ್ಥ ಇಲ್ಲ, ಸತ್ತದ್ದಕ್ಕೂ ಅರ್ಥ ಇಲ್ಲ. ಆದ್ರೆ ಜೀವನದಲ್ಲಿ ಹುಟ್ಟಿದ ಒಬ್ಬ ಹೆಸರು ಮಾಡಬೇಕು, ಕೀರ್ತಿ ಸಂಪಾದನೆ ಮಾಡಬೇಕು ಅಂತ ಮಾತುಂಟು. ನಾವೆಲ್ಲ ಬರೀ ಅದು ಉಂಟು ಹೇಳುವುದೇ ಬಿಟ್ಟರೆ ನಮ್ಮ ಜೀವಮಾನದಲ್ಲಿ ನಾವು ಮಾಡಿದ್ದೆ ಅಂತದ್ದು ಇಲ್ಲ. ಆದ್ರೆ ನೋಡಿದ್ರ ಯಾರಿಗೆ ಸಾಧ್ಯತೆ ಉಂಟು? ದೇವಾನು ದೇವತೆಗಳು ಮೇಲೆ ನಿಂತ್ಕೊಂಡು ನಿಮ್ ಬಗ್ಗೆ ಹೀಗೆ ಹೇಳಿದ್ರು ಅಂತ ಹೇಳಿದ್ರೆ ನಿಜವಾಗಿ ಸಂತೋಷ. ಅದಕ್ಕೆ ಕಾರಣ ಏನು? ನಿಮ್ಮ ವ್ಯಕ್ತಿತ್ವ. ಯಾರು ಮೆಚ್ಕೊಳ್ಬೇಕು? ತಂದೆ ಮದುವೆ ಮಾಡಿಸ್ಬೇಕು ಎನ್ನುವ ಕಾರಣಕ್ಕಾಗಿ ನೀವು ಈ ರೀತಿ ಪ್ರತಿಜ್ಞೆ ಮಾಡಿದ್ರಿ. ಆದ್ರೆ ಒಂದು ಬೇಸರ ಸ್ವಾಮಿ, ಭೀಷಣವಾದಂತ ಪ್ರತಿಜ್ಞೆ ಮಾಡಿದ್ರಿಂದ ನೀನು ಭೀಷ್ಮ ಭೀಷ್ಮ ಅಂದ್ರು. ಯಾಕೆ ಪ್ರತಿಜ್ಞೆ ಮಾಡಿದ್ರಿ? ನಾನು ಹೀಗಾಗ್ಬೇಕು ಅಂತ ಗಟ್ಟಿ ಹಿಡ್ಕೊಳ್ದೋದ್ರೆ ನೀವ್ ಎಂತ ಪ್ರತಿಜ್ಞೆ ಮಾಡ್ತೀರಿ? ವಿಚಾರ ನೋಡಿ. ಕಾರಣ ನೀನು ಭೀಷಣವಾದ ಪ್ರತಿಜ್ಞೆ ಮಾಡಿಸಿದ್ರಿಂದ ಹೇಳಿ ನಂಗೆ ಎಂತ ಹೆಸರು ಬರ್ಲಿಲ್ಲ. ಇದು ಕೆಲವೆಲ್ಲ ಹೀಗೆ ಸಾಯುವುದು ಹೀಗೆ ಸಾಯುವುದೇ ಬಿಟ್ಟರೆ ಅವ್ರ ಜೀವಮಾನದಲ್ಲಿ ಎಲ್ಲೂ ಬರುದೇ ಅಂತ ಹಾಗೆ ಹೊಸ ಸೊಸೆಯನ್ನು ಅಷ್ಟೇ ಗೌರವಿಸುವುದು. ಆದ್ರೆ ಇನ್ನು ಮತ್ತೆ ಬದಲಾವಣೆ ಮಾಡುದೆಲ್ಲ ಬೇಡ. ಯಾಕೆಂದ್ರೆ ನೀವ್ ಹೇಳ್ದಾಗ ಒಂದೇ ಮಾತು, ಎಷ್ಟು ವರ್ಷ ಅಂತ ಇರ್ತಿ ಅದೇ ನಮ್ದಿನ ಹೆಚ್ಚು ಕಾಲ ನಿರ್ಣಯ ಇಲ್ಲದೆ ಹೋದ್ರಿಂದ ಇನ್ನು ಬದಲಾವಣೆ ಮಾಡುದು ಯಾಕೆ? ಇದ್ದಷ್ಟು ಕಾಲ ಇಲ್ಲೇ ಇರ್ತೆ, ಇದ್ದಲ್ಲೇ ಇರುವುದು ಬಿದ್ದಲ್ಲೇ ಹುಡುಕು. ರಗಳೆ ಇಲ್ಲ. ಕರ್ಕೊಂಡು ನಿಜವಾಗಿ ಈ ಪ್ರಾಯದಲ್ಲಿ ಗಾಳ ಹಾಕುದೇ ಸರಿ. ನಿಮ್ ಲೆಕ್ಕ ಹುಡುಗರ ಮಕ್ಕಳು ಗಾಳ ಹಾಕುದೇ ಒಳ್ಳೇದು ನಿಮ್ಗೆ ಹೇಳಿಸಿದ್ದಲ್ಲ. ಏನು ಅವ್ರ ಗಾಳಕ್ಕೆ ಬಾಳ್ ಮೀನ್ ಕಚ್ಚುತ್ತದೆ ಅಂತ ಹೇಳುದ ನೀವು? ಇಲ್ಲಪ್ಪ, ಮೀನ್ ಕಚ್ಚಿದ್ ನಮ್ ಗಾಳಕ್ಕೆ. ಅವ್ರ ಗಾಳಿ ಚಡಿ ಹಿಡ್ಕೊಂಡ್ರು, ಎಲೆ ಹಾಕಿ ತೆಗೆದು ಬೀಸಾಡಿದ್ರು, ಚಡಿ ಹಿಡ್ಕೊಂಡು ಅಲ್ಲ ಅಷ್ಟೇ ಕೂತ್ಕೊಂಡ್ರು. ಅದು ಎಂತ ಬೀಳುದಿಲ್ಲ ಸುಮ್ನೆ. ಸಂಜೆವರೆಗೆ ಅಲ್ಲ ಕೂತ್ಕೊಂಡು ಅಲ್ಲ
ಅಲ್ಲಾಡ್ಸ್ಕೊಂಡು ಎದ್ಕ ಬರುದೇ ಬಿಟ್ರೆ ಬೇರೆ ಅಂತದ್ದು ಇಲ್ಲ. ನಮ್ದು ಆಗಲ್ಲ, ನಾವು ಬಿಸಾಡ್ಕೊಂಡು ಕೂತ್ರು ಹೂ ಇಲ್ಲ ಹಾ ಇಲ್ಲ, ಎದ್ರ ಮೀನು ಬಂತು ಅಂತಲೇ ಅರ್ಥ. ಅದು ಅನುಭವ. ಅದು ನಿಮ್ಗೆ ನಾ ಹೇಳುದು ಬೇಡ, ನೀವು ಕೆಲವು ಅನುಭವ ಮಾಡ್ಕೊಂಡೇ ಹೋದವರು. ಹಾಗಾಗಿ ನೀವು ಬಂದ್ ಕೂಡ ನಮ್ಗೂ ಒಂದು ರೀತಿ ಬೇರೆ ಆಯ್ತದೆ, ಹೇಳಿ ಸುಖ ಇಲ್ಲ. ಮಾತಾಡ್ತಾ ಇರುದಲ್ಲ